ಹಾಯ್ ಲೀಡರ್ಸ್, ಎಲ್ರಿಗೂ ನಮಸ್ತೆ. ಎಲ್ರಿಗೂ ವಾಯ್ಸ್ ಕೇಳಿಸಿದೆ ಅಂತ ಅನ್ಕೊಳ್ತೀನಿ. ಒಂದು ಫ್ರೀ ಆನ್ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ನ 4ನೇ ಕ್ಲಾಸಿಗೆ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾವು ಏನೇನೆಲ್ಲ ಕಲ್ತಿದೀವಿ 3 ಕ್ಲಾಸ್ನಲ್ಲಿ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅದರ ಕಂಟಿನ್ಯೂಯೇಷನ್ ಪಾರ್ಟ್ನ ನಾವು ಇವತ್ತು ಕಲಿತಿರುವಂತದ್ದು. ಮೇಜರ್ ಆಗಿ ಲೈಫ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರುವಂತದ್ದು ಹ್ಯಾಪಿನೆಸ್ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಇದನ್ನ ಅತಿ ಹೆಚ್ಚು ಕಂಟ್ರೋಲ್ ಮಾಡ್ತಿರುವಂತದ್ದು ಇವತ್ತಿನ ಪ್ರಪಂಚದಲ್ಲಿ ಹಣ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಹಣ ಎಷ್ಟು ಬೇಕು ಅನ್ನೋ ಪ್ರಶ್ನೆಗೆ ಎಲ್ಲರ ಉತ್ತರ ಅನ್ಲಿಮಿಟೆಡ್ ಮನಿ ಅನ್ನೋದಿತ್ತು. ಅನ್ಲಿಮಿಟೆಡ್ ಮನಿ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ ಒಂದು ಕ್ವಾಡ್ರೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಆ ಕ್ವಾಡ್ರೆಂಟ್ ನ ಹೆಸರು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ. ಅದಕ್ಕೆ ಇನ್ನೊಂದು ಹೆಸರಲ್ಲೂ ಕೂಡ ನಾವು ಕರಿತೀವಿ ಅದನ್ನ ESBI ಕ್ವಾಡ್ರೆಂಟ್ ಅಂತ ಹೇಳಿ. ಇಡೀ ಪ್ರಪಂಚದಲ್ಲಿ ಲೀಗಲ್ ಆಗಿ ಹಣವನ್ನ ಸಂಪಾದನೆ ಮಾಡೋದಕ್ಕೆ 4 ವೇದಿಕೆಗಳಿದಾವೆ. ಮೊದಲನೇದು ಒಂದು ಉದ್ಯೋಗಿಯಾಗಿ ಕೆಲಸ ಮಾಡಬೇಕು. ಸೊ ಇಂಗ್ಲಿಷ್ ಅಲ್ಲಿ ಎಂಪ್ಲಾಯ್ ಕೆಟಗರಿ ಅಂತ ಕರಿತೀವಿ. ಎರಡನೇದು ಸೆಲ್ಫ್ ಎಂಪ್ಲಾಯ್ ಕೆಟಗರಿ, ಕನ್ನಡದಲ್ಲಿ ಸ್ವ ಉದ್ಯೋಗಿ ಅಂತ ಕರಿತೀವಿ. ಮೂರನೇದು ದೊಡ್ಡ ವ್ಯಾಪಾರಸ್ಥರು, ಬಿಸ್ನೆಸ್ ಓನರ್ಸ್ ಅಂತ ಕರಿತೀವಿ. 4ನೇದು ಇನ್ವೆಸ್ಟರ್, ಹೂಡಿಕೆದಾರರು. ಈ 4ರಲ್ಲಿ ನಮ್ಗೆ ಅವಕಾಶ ಇದೆ ಹಣವನ್ನ ಲೀಗಲ್ ಆಗಿ ಮಾಡೋದಕ್ಕೆ. ಹಾಗಾದ್ರೆ ಹಣ ಎಲ್ಲಿದೆ ಅನ್ನೋ ಒಂದು ವಿಚಾರವಾಗಿ ನಾವು ನೋಡೋದಾದ್ರೆ, ಉದ್ಯೋಗಿಯಾಗಿ ಕೆಲಸ ಮಾಡೋದ್ರಿಂದ ನಮ್ಗೆ ಅತಿ ಹೆಚ್ಚು ಹಣ ಸಿಗತ್ತಾ, ಅಥವಾ ಸ್ವ ಉದ್ಯೋಗಿ ಕೆಲಸ ಮಾಡೋದ್ರಿಂದ ನಮ್ಗೆ ಅತಿ ಹೆಚ್ಚು ಹಣ ಸಿಗತ್ತಾ, ಅಥವಾ ಬಿಸ್ನೆಸ್ ಓನರ್ ಆಗಿ ನಾವು ಕೆಲಸ ಮಾಡೋದ್ರಿಂದ ಅತಿ ಹೆಚ್ಚು ಹಣ ಸಿಗತ್ತಾ, ಅಥವಾ ಇನ್ವೆಸ್ಟರ್ ಆಗಿ ನಾವು ಇರೋದ್ರಿಂದ ಅತಿ ಹೆಚ್ಚು ಹಣ ಸಿಗತ್ತಾ ಅನ್ನೋ ಒಂದು ವಿಚಾರವಾಗಿ ಆಳವಾಗಿ ನಾವು ನೋಡಿದ್ವಿ. ಈ ಕೆಟಗರಿ ನಲ್ಲಿ ಏನೇನಿದೆ, ಎಸ್ ಕೆಟಗರಿಯಲ್ಲಿ ಏನೇನಿದೆ, ಬಿ ಕೆಟಗರಿಯಲ್ಲಿ ಏನೇನಿದೆ, ಐ ಕೆಟಗರಿಯಲ್ಲಿ ಏನೇನಿದೆ ಎಲ್ಲವನ್ನು ನೋಡಿದ್ವಿ. ಇಡೀ ಪ್ರಪಂಚದಲ್ಲಿರುವಂತ 95% ಜನ ಇ ಅಂಡ್ ಎಸ್ ಕೆಟಗರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಓನ್ಲಿ 5% ಜನ ಅಷ್ಟೇ ಇಡೀ ಪ್ರಪಂಚಾದ್ಯಂತ ಐದರ್ ಬಿಸ್ನೆಸ್ ಓನರ್ ಆಗಿ ಅಥವಾ ಇನ್ವೆಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ವಿಷಯ. ಆದ್ರೆ ಇನ್ನೊಂದು ವಿಷಯ, ಇಡೀ ಪ್ರಪಂಚದಲ್ಲಿರುವಂತಹ 95% ಹಣ ಬಿ ಮತ್ತೆ ಐ ಸೆಕ್ಟರ್ ಅಲ್ಲಿ ಇರುವಂತಹ ಜನರ ಕೈಲಿದೆ. ಕೇವಲ 5% ಪ್ರಪಂಚದ ಹಣ ಇ ಅಂಡ್ ಎಸ್ ಕೆಟಗರಿಯಲ್ಲಿ ಇದೆ. ಅಂದ್ರೆ ಈ ಒಂದು ಫ್ಯಾಕ್ಟ್ ಮುಖಾಂತರ ನಮಗೆ ಒಂದು ಅರ್ಥ ಆಗಿದೆ ಏನು ಅಂತಂದ್ರೆ, ಇಡೀ ಪ್ರಪಂಚದಲ್ಲಿರುವಂತಹ 95% ಹಣ ಅಂದ್ರೆ ಅನ್ಲಿಮಿಟೆಡ್ ಮನಿ ಅದು ಬಿ ಸೆಕ್ಟರ್ ಅಲ್ಲಿ ಅಥವಾ ಐ ಸೆಕ್ಟರ್ ಅಲ್ಲಿ ಇದೆ. ಸೊ ಇವತ್ತು ನಮಗೆ ಅನ್ಲಿಮಿಟೆಡ್ ಮನಿ ಬೇಕು. ಆ ಒಂದು ಅನ್ಲಿಮಿಟೆಡ್ ಮನಿಯನ್ನು ನಾವು ಗಳಿಸಬೇಕು ಅಂತಂದ್ರೆ ಇದರ ಬಿಸ್ನೆಸ್ ಓನರ್ ಆಗಿ ಕಾರ್ಯನಿರ್ವಹಿಸಬೇಕು, ಇಲ್ಲ ಹೂಡಿಕೆದಾರರಾಗಿ ಕಾರ್ಯನಿರ್ವಹಿಸಬೇಕು. ಅನ್ಲಿಮಿಟೆಡ್ ಮನಿ ಬೇಕಿರುವಂತವ್ರಿಗೆ ಮಾತ್ರ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಅನ್ಲಿಮಿಟೆಡ್ ಮನಿನೇ ಬೇಕು. ಎಸ್ ಆರ್ ನೋ? ಆಮ್ ಐ ರೈಟ್? ನೋಡೋಣ, ನನ್ನನ್ನು ಹೊರತುಪಡಿಸಿ 47 ಜನ ಇವತ್ತಿನ ಮೀಟಿಂಗ್ ಅಲ್ಲಿ ಇದ್ದೀರಾ. 47 ಜನರದು ಕೂಡ ರಿಪ್ಲೈ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ರೀಸನ್ ಒಂದೇ, ನಾನ್ ನಿಮ್ಮನ್ನ ನೋಡೋದಕ್ಕೆ ಆಗ್ತಾ ಇಲ್ಲ, ನೀವು ನನ್ನ ನೋಡೋದಕ್ಕೆ ಆಗ್ತಾ ಇಲ್ಲ. ಆ ಒಂದು ಕಾರಣಕ್ಕೆ ನಿಮ್ಮ ಒಂದು ರಿಪ್ಲೈಸ್ ನನಗೆ ಒಂದು ಕ್ಲಾರಿಟಿ ಕೊಡುತ್ತೆ. ಪ್ರತಿಯೊಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಾ, ನಾನು ಹೇಳ್ತಿರುವಂತದನ್ನ ಕೇಳಿಸ್ಕೊಳ್ತಿದ್ದೀರಾ, ಅಂಡ್ ನಾನು ಹೇಳ್ತಿರುವಂತದ್ದು ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಒಂದು ರಿಪ್ಲೈ ನನಗೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ತಾ, ಅನ್ಲಿಮಿಟೆಡ್ ಮನಿ ಐದರ್ ಬಿ ಸೆಕ್ಟರ್ ಅಲ್ಲಿ ಅಥವಾ ಐ ಸೆಕ್ಟರ್ ಅಲ್ಲಿ ಇರೋದ್ರಿಂದ ಇವತ್ತು ನಾವು ಅತಿ ಹೆಚ್ಚು ಹಣವನ್ನ ಗಳಿಸಬೇಕು ಅಂತ ಅಂದ್ರೆ ಐದರ್ ಬಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲ ಐ ಸೆಕ್ಟರ್ ಅಲ್ಲಿ ಕೆಲಸ ಮಾಡಬೇಕು. ಇದನ್ನ ಆಲ್ರೆಡಿ ನಾವು ತಿಳ್ಕೊಂಡ್ವಿ. ಹಾಗಾದ್ರೆ ಇವತ್ತು ಅತಿ ಹೆಚ್ಚು ಜನ ಬಿ ಸೆಕ್ಟರ್ಗೆ ಅಥವಾ ಐ ಸೆಕ್ಟರ್ಗೆ ಯಾಕೆ ಬರೋದಕ್ಕೆ ಆಗ್ತಾ ಇಲ್ಲ? ಉದ್ಯೋಗಿಗಳಾಗಿನೇ, ಸ್ವ ಉದ್ಯೋಗಿಗಳಾಗಿನೇ ಉಳ್ಕೊಂಡಿದ್ದಾರೆ. ಇವತ್ತು ಬಿಸ್ನೆಸ್ ಓನರ್ ಆಗೋದಕ್ಕೆ ಆಗ್ತಾ ಇಲ್ಲ, ಇನ್ವೆಸ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕಾರಣನು ಕೂಡ ನಾವು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ವಿ. ಹಣದ ಕೊರತೆ ಇರೋದ್ರಿಂದ ಕೋಟಿಗಟ್ಟಲೆ ಹಣ ಬೇಕು ನಾವು ಬಿ ಸೆಕ್ಟರ್ಗೆ ಅಥವಾ ಐ ಸೆಕ್ಟರ್ಗೆ ಹೋಗ್ಬೇಕು ಅಂತಂದ್ರೆ. ಒಂದು 500ಕ್ಕಿಂತ ಹೆಚ್ಚು ಜನರಿಗೆ ಒಂದು ಕೆಲಸ ಕೊಡುವಂತ ಒಂದು ಸಂಸ್ಥೆಯನ್ನ ಹುಟ್ಟಾಕ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಹಣ ಇಲ್ಲದೆ ನಾವು ಆ ತರದ ಒಂದು ದೊಡ್ಡ ಸಂಸ್ಥೆಯನ್ನ ಮಾಡೋದಕ್ಕಾಗಲ್ಲ. ಎಸ್ ಆರ್ ನೋ? ಅದೇ ತರ ಕೋಟಿಗಟ್ಟಲೆ ಬಂಡವಾಳ ಬೇಕು. ಒಂದು ಕಂಪನಿ ನಾವು ಇನ್ವೆಸ್ಟ್ ಮಾಡಿ ಇನ್ವೆಸ್ಟರ್ ಆಗಿ ನಾವು ಒಂದು ಜರ್ನಿಯನ್ನ ನಡೆಸಬೇಕು ಅಂತಂದ್ರೆ. ಹಾಗಿರೋದ್ರಿಂದ 20ನೇ ಶತಮಾನದವರೆಗೂ ಕೂಡ ತುಂಬಾನೇ ಕಷ್ಟ ಇತ್ತು. ಹಣ ಇಲ್ಲದೆ ಬಿ ಸೆಕ್ಟರ್ಗೆ ಅಥವಾ ಐ ಸೆಕ್ಟರ್ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದನ್ನು ಕೂಡ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಿ. ಹಾಗಾದ್ರೆ ಇದಕ್ ದಾರಿನೇ ಇಲ್ವಾ ಅನ್ನೋ ಒಂದು ಸಂದರ್ಭದಲ್ಲಿ ಎಮರ್ಜ್ ಆದಂತ ಒಂದು ಇಂಡಸ್ಟ್ರಿ 21ನೇ ಶತಮಾನದ ವ್ಯವಸ್ಥೆ ಅಂತಾನೆ ರೆಕಗ್ನೈಸ್ ಆಗಿರುವಂತದ್ದು, 21ನೇ ಶತಮಾನದಲ್ಲಿ ಅತಿ ವೇಗವಾಗಿ ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಅಂತ ಹೇಳಿ ರೆಕಗ್ನೈಸ್ ಆಗಿರುವಂತದ್ದು. ಅದಕ್ಕೆ ಇದನ್ನ ಫಾಸ್ಟೆಸ್ಟ್ ಗ್ರೋಯಿಂಗ್ ಬಿಸ್ನೆಸ್ ಆಫ್ 21st ಸೆಂಚುರಿ ಅಂತ ಹೇಳ್ತಾರೆ. 21ನೇ ಶತಮಾನದಲ್ಲಿ ಯಾರೆಲ್ಲ ಕಡು ಬಡವರಿದ್ದಾರೆ, ಮಧ್ಯಮ ವರ್ಗದಲ್ಲಿ ಯಾರೆಲ್ಲ ಇವತ್ತು ಲೈಫ್ ನ ಲೀಡ್ ಮಾಡ್ತಾ ಇದಾರೆ, ಅಂಡ್ ತುಂಬಾ ಆಸೆಗಳನ್ನ ಇಟ್ಕೊಂಡು ಅತಿ ಹೆಚ್ಚು ಹಣವನ್ನ ಸಂಪಾದನೆ ಮಾಡಬೇಕು, ನಾವು ಕೂಡ ಅನ್ಲಿಮಿಟೆಡ್ ಮನಿಯನ್ನ ಗಳಿಸಿ ಜೀವನವನ್ನ ಸೊ ಟು ದ ಕೋರ್ ನಾವು ಎಂಜಾಯ್ ಮಾಡಬೇಕು ಅಂತ ಯಾರೆಲ್ಲ ಆಸಕ್ತಿಯನ್ನ ಹೊಂದಿದ್ದಾರೆ, ಅಂಡ್ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರೆಲ್ಲ
ಕಷ್ಟ ಪಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತ ವೇದಿಕೆ, ಒಂದು ಸುವರ್ಣ ಅವಕಾಶದಲ್ಲಿ ಇವತ್ತು 21ನೇ ಶತಮಾನದಲ್ಲಿ ಎಮರ್ಜ್ ಆಗಿರುವಂತ ಒಂದು ಇಂಡಸ್ಟ್ರಿ. ಅದಕ್ಕೆ ನೇರ ಮಾರುಕಟ್ಟೆ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಹೀಗೆ ಹಲವಾರು ಹೆಸರುಗಳಿಂದ ಖ್ಯಾತಿಯನ್ನ ಪಡ್ಕೊಂಡಿರುವಂತಹ ಒಂದು ಅದ್ಭುತವಾದಂತಹ ಇಂಡಸ್ಟ್ರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಾನೂ ಕೂಡ ನಾವು ತಿಳ್ಕೊಂಡ್ವಿ. ಹೇಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ಬಿ ಸೆಕ್ಟರ್ ಅಲ್ಲಿ ಇದೆ ಅನ್ನೋದನ್ನು ಕೂಡ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಹೇಗೆ ನಾವು ಒಂದು ಸಂಸ್ಥೆಯನ್ನ ಶುರು ಮಾಡಿ ಆ ಸಂಸ್ಥೆಯಲ್ಲಿ 500 ಜನಕ್ಕೆ ನಾವೇನು ಕೆಲಸ ಕೊಡ್ತೀವಿ, ಪ್ರತಿಯೊಬ್ರು ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾರೆ. ಅಲ್ಲಿಗೆ ದಿನಕ್ಕೆ 4,000 ಗಂಟೆ ನಮಗೆ ಕೆಲಸ ಆದಾಗ ನಾವ್ ಯಾವಾಗ ಬಿ ಸೆಕ್ಟರ್ ಅಲ್ಲಿ ಇದೀವಿ ಅಂತ ಹೇಳಿ ಕನ್ಸಿಡರ್ ಆಗತ್ತೆ. ಅದೇ ತರ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೂ ಕೂಡ ನಾವು ಝೀರೋದಿಂದ ಶುರು ಮಾಡಿದ್ರು ಕೂಡ ಟೀಮ್ ಅನ್ನ ನಾಳೆ ದಿನ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಗ್ರೋ ಆಗ್ತಾ ಆಗ್ತಾ ಯಾವಾಗ ಒಂದು ಟೈಮ್ ನಲ್ಲಿ ನಮ್ಮ ಟೀಮ್ ನಲ್ಲಿ 4,000 ಗಂಟೆ ಕೆಲಸ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಿ ಸೆಕ್ಟರ್ ಗೆ ಎಂಟರ್ ಆಗ್ತೀವಿ ಅನ್ನೋ ಒಂದು ವಿಚಾರವನ್ನ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡಿದೀವಿ. ಎಸ್ ಆರ್ ನೋ? ತಿಳ್ಕೊಂಡಿದೀವಲ್ವಾ? ಅಂದ್ರೆ ನಾಳೆ ದಿನ ನಾವು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗ್ ಮುಖಾಂತರ ಮನಸ್ಸು ಮಾಡಿದ್ರೆ ರತನ್ ಟಾಟಾ ಸರ್ ತರ, ಮುಖೇಶ್ ಅಂಬಾನಿ ಸರ್ ತರ, ನಾರಾಯಣ್ ಮೂರ್ತಿ ಸರ್ ತರ ನಾವು ದೊಡ್ಡ ವ್ಯಾಪಾರಸ್ಥರು ಆಗಬಹುದು ಅನ್ನೋ ಒಂದು ನಂಬಿಕೆ, ಒಂದು ನಾಲೆಡ್ಜ್ ಅನ್ನ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಪಡ್ಕೊಂಡಿದೀವಿ. ಎಸ್ ಆರ್ ನೋ? ಆಮ್ ಐ ರೈಟ್? ಸೊ ಇದು ಒಂದು ವಿಚಾರ ಆದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ವಿ. ಒಂದು ವಸ್ತು ಡೈರೆಕ್ಟ್ ಕಂಪನಿಯಿಂದ ಅಂದ್ರೆ ಉತ್ಪಾದಕರಿಂದ ಕೊನೆಯ ಗ್ರಾಹಕನಿಗೆ, ಗ್ರಾಹಕರಿಂದ ಅಥವಾ ಗ್ರಾಹಕರ ಸಮೂಹದಿಂದ ತಲುಪುವುದಕ್ಕೆ ನೇರ ಮಾರುಕಟ್ಟೆ ಅಂತೇಳಿ ಕರೀತಾರೆ ಅನ್ನೋದನ್ನು ಕೂಡ ನಾವು ನೋಟ್ ಮಾಡ್ಕೊಂಡಿದ್ವಿ ಡೈರಿಯಲ್ಲಿ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಜಾಹೀರಾತು ಮತ್ತೆ ಮಧ್ಯವರ್ತಿಗಳು ಇರೋದಿಲ್ಲ. ಏನು ಸಾಂಪ್ರದಾಯಿಕ ವ್ಯಾಪಾರದಲ್ಲಿ ಇವತ್ತು ಮಧ್ಯವರ್ತಿಗಳು ಮತ್ತೆ ಜಾಹೀರಾತಿಗೆ ಹಣ ಹಂಚಿಕೆ ಆಗ್ತಾ ಇದೆ. ಒಂದು ಪ್ರಾಡಕ್ಟ್ ನ MRP ಮೇಲೇನು ಮೆನ್ಷನ್ ಆಗಿರುತ್ತೆ. MRP ಅಂತಂದ್ರೆ ಏನ್ ಮೆನ್ಷನ್ ಮಾಡಬಹುದಾ? MRP ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ MRP ಅಂತ ಇರುತ್ತೆ ಸ್ನೇಹಿತರೆ. ನೀವು ಒಂದು ವಸ್ತುವನ್ನ ಖರೀದಿ ಮಾಡೋದಕ್ಕಿಂತ ಮುಂಚೆ ಅದ್ರ MRP ಎಷ್ಟು ಅಂತ ಹೇಳಿ ನೋಡ್ಬಿಟ್ಟು ಆ ಒಂದು ವಸ್ತುವನ್ನ ಖರೀದಿ ಮಾಡಿ ಅಂತ ಹೇಳ್ತಾರೆ. ಸೊ M ಅಂದ್ರೇನು, R ಅಂದ್ರೇನು, P ಅಂದ್ರೇನು ಆನ್ಸರ್ ಮಾಡಬಹುದಾ ಚಾಟ್ ಬಾಕ್ಸ್ ನಲ್ಲಿ? ವೆರಿ ಗುಡ್ ಜಯಂತ್ ಸರ್, ತುಂಬಾ ಫಾಸ್ಟ್ ಇದ್ದೀರಾ, ವೆರಿ ಗುಡ್. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂದ್ರೆ ಒಬ್ಬ ರಿಟೇಲರ್ ಒಬ್ಬ ಗ್ರಾಹಕನಿಗೆ ಎಷ್ಟು ಅತಿ ಹೆಚ್ಚು ಹಣವನ್ನ ಆ ಒಂದು ವಸ್ತುಗೆ ತಗೊಳ್ಬೇಕು. ಅದಕ್ಕಿಂತ ಕಡಿಮೆ ತಗೊಂಡ್ರು ನಡೆಯುತ್ತೆ, ಬಟ್ ಮ್ಯಾಕ್ಸಿಮಮ್ ಅಷ್ಟೇ ತಗೊಳ್ಬೇಕು, ಅದಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ. ಇದು ಗ್ರಾಹಕರ ಹಕ್ಕುಗಳಲ್ಲಿ ಒಂದು ಹಕ್ಕು. ಉದಾಹರಣೆಗೆ ಒಂದು ವಸ್ತುವಿನ ಮೇಲೆ ₹10 ಅಂತ ಬರ್ದಿದೆ ಅಂದ್ರೆ ಅವ್ನು ₹11 ಇಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಪ್ರಕಾರ. ಕಾನೂನು ಏನ್ ಹೇಳುತ್ತೆ, ಅದ್ರಲ್ಲಿ ₹10 MRP ಅಂತ ಬರ್ದಿದ್ರೆ ಅವ್ರು ₹10 ಇಸ್ಕೊಳ್ಬೇಕು. ₹10ಗಿಂತ ಕಡಿಮೆ ಇಸ್ಕೊಂಡ್ರು ನಡೆಯುತ್ತೆ, ಆದ್ರೆ ₹10ಗಿಂತ ಜಾಸ್ತಿ ತಗೊಳಂಗಿಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ಅದನ್ನ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ಹೇಳ್ತೀವಿ. ಸೊ ಈ MRP ಒಳಗಡೆ ಮಧ್ಯವರ್ತಿಗಳಿಗೆ, ಜಾಹೀರಾತಿಗೆ ಎಲ್ಲರಿಗೂ ಹಂಚಿಕೆ ಆಗಿ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಂತಹ ಕಂಪನಿ ಮಾರ್ಕೆಟಿಂಗ್ ಮಾಡ್ತಿರುತ್ತೆ. ಇದು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ನಡೀತಿರುವಂತದ್ದು. ಆದರೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಮಧ್ಯವರ್ತಿಗಳು ಜಾಹೀರಾತು ಇಲ್ಲದೆ ಇರೋದ್ರಿಂದ ಅಲ್ಲೇನ್ ಹಂಚಿಕೆ ಆಗುತ್ತಲ್ಲ, ಆ ಒಂದು ಹಣವನ್ನ ಯಾವ ಗ್ರಾಹಕರು ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ಪ್ರಾಡಕ್ಟ್ ನ ಇನ್ನೊಬ್ಬರಿಗೆ ತಲುಪಿಸುವಂತಹ ಜವಾಬ್ದಾರಿ ತಗೊಳ್ತಾರೆ, ಅದ್ರ ಬಗ್ಗೆ ಮಾತನಾಡಿ ಅದರ ಇಂಪಾರ್ಟೆನ್ಸ್ ತಿಳಿಸಿ ಅದನ್ನ ಸೇಲ್ ಆಗೋ ತರ ನೋಡ್ಕೊಳ್ತಾರೆ, ಅಂತವರಿಗೆ ಆ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹೋಗುವಂತ ಹಣವನ್ನ ಕೊಡುವಂತ ವ್ಯವಸ್ಥೆಯನ್ನ ನೇರ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಸೊ ಇದು ಎಲ್ರಿಗೂ ಕೂಡ ಕ್ಲಿಯರ್ ಆಗಿರುವಂತದ್ದು. ಸೊ ಇದು ಕೂಡ ಕ್ಲಿಯರ್ ಆಗಿದೆ ಅಲ್ಲ ಲಾಸ್ಟ್ ಕ್ಲಾಸ್ ನಲ್ಲಿ? ಕ್ಲಿಯರ್ ಕ್ಲಿಯರ್ ಆಗಿದೆ ಅಂದ್ರೆ ಒಂದು ಥಮ್ಸ್ ಅಪ್ ಮಾಡಿ ಸ್ನೇಹಿತರೆ. ಅಂಡ್ ಆಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಗೆ ಸಂಬಂಧಪಟ್ಟ ಹಾಗೆ 3 ವಿಚಾರಗಳನ್ನ ನಾನು ಅಪ್ಡೇಟ್ ಮಾಡ್ತಿದ್ದೆ. ಮೊದಲನೇದು, ಎಷ್ಟೋ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ, ಒಂದು ಆಬ್ಜೆಕ್ಷನ್ ಮಾಡ್ತಾರೆ ಫೀಲ್ಡ್ ಅಲ್ಲಿ ಹೋದಾಗ ನೀವು ಜನರು, ಯಾಕೆ ನಿಮ್ ಕಂಪನಿಯನ್ನ ಟಿವಿಯಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ಅನ್ನೋ ಒಂದು ವಿಚಾರವೂ ಕೂಡ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ. ಯಾಕಂದ್ರೆ ಇಲ್ಲಿ ಜಾಹೀರಾತು ಮತ್ತೆ ಮಧ್ಯವರ್ತಿಗಳು ಇರೋದಿಲ್ಲ, ಹಾಗಾಗೇನೆ ಇದನ್ನ ನೇರ ಮಾರುಕಟ್ಟೆ ಅಂತ ಕರಿತೀವಿ. ಅಲ್ಲಿಗೆ ಹೋಗುವಂತ ಹಣವನ್ನ ನಮ್ಗೆ ಕೊಡ್ತಿರೋದ್ರಿಂದ ನಮ್ಗೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಸೊ ಇಲ್ಲಿ ನಮ್ಗೆ ಯಾಕೆ ಹಣ ಕೊಡ್ತಾರೆ, ಅಷ್ಟೊಂದು ಹಣ ಎಲ್ಲಿ ಬರುತ್ತೆ ಕಂಪ್ನಿಗೆ ಲಾಸ್ ಆಗಲ್ವಾ ಅಂತ ಒಂದು ಆಬ್ಜೆಕ್ಷನ್ ಕೂಡ ಬರುತ್ತೆ. ಎಸ್ ಆರ್ ನೋ? ಆ ಒಂದು ಆಬ್ಜೆಕ್ಷನ್ ಕೂಡ ನೀವು ಫೇಸ್ ಮಾಡಿರ್ತೀರಾ. ಅದಕ್ಕೂ ಕೂಡ ನೀವು ಕ್ಲಾರಿಟಿ ಕೊಡಬಹುದು ಈ ಒಂದು ಪಾಯಿಂಟ್ ನಲ್ಲೇ.
ಇಲ್ಲೇನ್ ಮಧ್ಯವರ್ತಿಗಳಿಗೆ ಜಾಹೀರಾತಿಗೆ ಹಂಚಿಕೆ ಆಗ್ತಿಲ್ದಿರೋದ್ರಿಂದ ಹೊರಗಡೆ ಸಾಂಪ್ರದಾಯಿಕ ವ್ಯಾಪಾರಗಳಲ್ಲಿ ಏನ್ ಹಂಚಿಕೆ ಆಗತ್ತೆ, ಬೇರೆ ಪ್ರಾಡಕ್ಟ್ಸ್ ಗಳು ಮಾರ್ಕೆಟಿಂಗ್ ಮಾಡುವಾಗ ಏನೊಂದು ಹಣ ಹಂಚಿಕೆ ಆಗುತ್ತೆ, ಆ ಹಂಚಿಕೆ ಇಲ್ಲಿ ಮಾಡ್ತಿಲ್ದಿರೋದ್ರಿಂದ ಅದೇ ಹಣವನ್ನ ನಮಗೆ ಕೊಡ್ತಿರೋದ್ರಿಂದ ಕಂಪ್ನಿಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಕಂಪನಿಯ ಸಿಸ್ಟಮ್ ನಲ್ಲಿ ಅದನ್ನ ಅಳವಡಿಸ್ಕೊಂಡೇನೆ ಕಂಪನಿಯ ಎಂಆರ್‌ಪಿ, ಒಂದು ಪ್ರಾಡಕ್ಟ್ ನ ಎಂಆರ್‌ಪಿಯನ್ನ ಡಿಸೈನ್ ಮಾಡಿರ್ತಾರೆ ಅನ್ನೋ ಒಂದು ಪಾಯಿಂಟ್ ಅನ್ನು ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನ 3ನೇ ಅಬ್ಜೆಕ್ಷನ್ ಏನು ಅಂತಂದ್ರೆ, ನೀವು ಪ್ಲಾನಿಂಗ್ ಕೊಟ್ಟಿದ ನಂತರ ಅವರು ಟೈಮ್ ಕೇಳ್ತಾರೆ. ನಾನು ಅವ್ರ ಹತ್ರ ಮಾತಾಡಬೇಕು, ಇವ್ರ ಹತ್ರ ಮಾತಾಡಬೇಕು, ಅಥವಾ ನಂಗೆ ಸ್ವಲ್ಪ ಟೈಮ್ ಕೊಡಿ, ಆಮೇಲೆ ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿ. ಅದ್ರ ನಂತರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಅಥವಾ ಅವ್ರ ಸ್ನೇಹಿತರ ಹತ್ರ ಡಿಸ್ಕಷನ್ ಮಾಡ್ತಾರೆ. ಈ ತರ ಒಂದು ಕಂಪನಿ ಬಂದಿತ್ತು, ಈ ತರ ಪ್ಲಾನಿಂಗ್ ಇದೆ, ನಾನು ಮುಂದುವರಿಬಹುದಾ ಈ ಕಂಪನಿಯಲ್ಲಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಮೆಜಾರಿಟಿ ಜನ ನೆಗೆಟಿವ್‌ನೇ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ. ಎಷ್ಟೋ ಜನರಿಗೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿರೋರಿಗೇನೆ ಕಂಪ್ಲೀಟ್ ನಾಲೆಡ್ಜ್ ಇಲ್ಲ. ಎಸ್ ಆರ್ ಒಪ್ಕೊಳ್ತೀರಾ? ಆಮ್ ಐ ರೈಟ್? ಈ ಒಂದು ಫ್ಯಾಕ್ಟ್ ನ ಒಪ್ಕೊಳ್ತೀರಾ? ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ ಇದ್ದವರಿಗೇನೆ ಈ ವ್ಯವಸ್ಥೆ ಬಗ್ಗೆ 100ಗೆ 100% ನಾಲೆಡ್ಜ್ ಇಲ್ಲ. ಈ ಒಂದು ಕಾರಣಕ್ಕೇನೆ ಇವತ್ತು ಇಂಡಸ್ಟ್ರಿ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಇಂಡಸ್ಟ್ರಿ ಬಗ್ಗೆನೇ ತಿಳ್ಕೊಂಡಿಲ್ಲ, ಗೊತ್ತಿಲ್ಲ, ವರ್ಕ್ ಮಾಡಿಲ್ಲ ಅಂದವ್ರಿಗೆ ಇನ್ನೇನ್ ನಾಲೆಡ್ಜ್ ಇರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಇವೆಲ್ಲ ಆಗಲ್ಲ, ಹೋಗಲ್ಲ. ಈ ತರದ್ 108 ಕಂಪನಿಗಳು ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಮೋಸ ಮಾಡಿದೆ. ಹಂಗಾಗಿ ನೀನು ಕೂಡ ಜಾಯಿನ್ ಆಗ್ಬೇಡ ಅನ್ನೋ ಒಂದು ಹೇಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಿರೋದ್ರಿಂದ ಅವ್ರು ನೆಗೆಟಿವ್ ಆಗಿ ನಿಮ್ಮ ಫೋನಿಗೆ ರೆಸ್ಪಾನ್ಸ್ ಮಾಡಲ್ಲ, ಅಥವಾ ನಿಮ್ಮ ಒಂದು ಅವಕಾಶಕ್ಕೆ ನೋ ಅನ್ನೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂತವರಿಗೆ ಅವ್ರು ಆ ತರ ಮಾಡೋದಕ್ಕಿಂತ ಮುಂಚೆನೆ ನೀವು ಪ್ರೆಸೆಂಟೇಷನ್ ಕೊಡುವಾಗ ಈ ಒಂದು ವಿಚಾರವನ್ನ ಯಾವ ತರ ಎಕ್ಸ್‌ಪ್ಲೇನ್ ಮಾಡ್ಬೇಕು ಅನ್ನೋ ಒಂದು ವಿಚಾರವಾಗಿ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡಿದ್ದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಒಂದು ವ್ಯವಸ್ಥೆ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋ ಒಂದು ಪಾಯಿಂಟ್ ನಲ್ಲಿ ಇವತ್ತು ಎಪಿಜೆ ಅಬ್ದುಲ್ ಕಲಾಂ ಸರ್ ಈ ಒಂದು ನೇರ ಮಾರುಕಟ್ಟೆ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಏನ್ ಹೇಳಿದ್ದಾರೆ, ಮೈಕ್ರೋಸಾಫ್ಟ್ ಫೌಂಡರ್ ಬಿಲ್ ಗೇಟ್ ಅವ್ರು ಏನ್ ಹೇಳಿದ್ದಾರೆ, ದ ಫೇಮಸ್ ಪೊಲಿಟಿಷಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೆ ತುಂಬಾನೇ ಸಪೋರ್ಟ್ ಮಾಡಿದಂತ ವ್ಯಕ್ತಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ಏನ್ ಹೇಳಿದ್ದಾರೆ, ಅಂಡ್ ದ ಫೇಮಸ್ ಮೋಟಿವೇಶನ್ ಸ್ಪೀಕರ್ ಇನ್ ದ ವರ್ಲ್ಡ್ ಲೇಸ್ ಪ್ರೋನ್ ಅಂತ ಹೇಳಿ ಅವ್ರೇನ್ ಹೇಳಿದ್ದಾರೆ ಈ ವ್ಯವಸ್ಥೆ ಬಗ್ಗೆ, ದ ಫೇಮಸ್ ಎಕನಾಮಿಸ್ಟ್ ಫ್ರಮ್ ಅಮೆರಿಕ ESBI ಕ್ವಾಡ್ರೆಂಟ್ ನ ಪ್ರಪಂಚಕ್ಕೆ ಮೊದಲನೇ ಸಲ ಪರಿಚಯ ಮಾಡಿಸಿದ್ರು ತಮ್ಮ ಪುಸ್ತಕದ ಮುಖಾಂತರ, ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ ಹೇಳಿ. ಅವರು ಏನ್ ಹೇಳಿದ್ದಾರೆ ಈ ವ್ಯವಸ್ಥೆ ಬಗ್ಗೆ. ಸೊ ಇಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ತರದೊಂದು ಬಿಗ್ ಬಿಗ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮ್ನೆ ಅಂತೂ ಮಾಡಲ್ಲ. ನಿಜವಾಗ್ಲೂ ಇಂಡಸ್ಟ್ರಿಯಲ್ಲಿ ತಾಕತ್ತಿದ್ರೆ, ಇಂಡಸ್ಟ್ರಿಯಲ್ಲಿ ಪೊಟೆನ್ಶಿಯಲ್ ಇದ್ರೆ ಮಾತ್ರ ಆ ತರ ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಬಟ್ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ದಿರೋದ್ರಿಂದ ಅಂಡ್ ಅರ್ಥ ಮಾಡ್ಸೋದ್ರಲ್ಲಿ ಲೀಡರ್ಸ್ ಗಳು ಫೇಲ್ ಆಗ್ತಿರೋದ್ರಿಂದ ಇವತ್ತು ಇಂಡಸ್ಟ್ರಿ ಬಗ್ಗೆ ಈ ತರ ಒಂದು ನೆಗೆಟಿವ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನೀವು ಸಲಹೆಗಳನ್ನ ತಗೊಳ್ಳುವಾಗ ಆಲ್ರೆಡಿ ಈ ವ್ಯವಸ್ಥೆಯಲ್ಲಿ ಸಾಧನೆ ಮಾಡಿರೋ ಹತ್ರ ಸಲಹೆ ಕೇಳಿದ್ರೆ ನಿಮ್ಗೆ ರೈಟ್ ಸಲಹೆ ಸಿಗ್ಬೋದು. ಅದನ್ನ ಬಿಟ್ಟು ಇಂಡಸ್ಟ್ರಿ ಬಗ್ಗೆನೇ ಕ್ಲಾರಿಟಿ ಇರಲ್ಲ ಅಥವಾ ಇದ್ರಲ್ಲಿ ವರ್ಕೇ ಮಾಡಿರಲ್ಲ ಅಂತವ್ರ ಹತ್ರ ನೀವು ಸಲಹೆ ಕೇಳಿದ್ರೆ ನಿಮಗೆ ನೆಗೆಟಿವ್ಸೇ ಬರುವಂತದ್ದು ಅನ್ನೋದನ್ನ ಮೊದಲೇ ಅವರಿಗೆ ಒಂದು ಪ್ರಿಕಾಷನರಿ ಮೆಷರ್ ಆಗಿ ನೀವು ಹೇಳಿದ್ದೆ ಆಯ್ತು ಅಂತಂದ್ರೆ ಅವರು ಆತರ ಸ್ನೇಹಿತರ ಹತ್ರ ಆಗಿರ್ಬೋದು, ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು ಚರ್ಚೆ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಇವನ್ ಚರ್ಚೆ ಮಾಡಿದ್ರು ಕೂಡ ನೆಗೆಟಿವ್ ಆಗುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಎಸ್ ಆರ್ ನೋ? ಆಮ್ ಐ ರೈಟ್? ಎಸ್ ಆರ್ ನೋ? ಎಸ್, ಥ್ಯಾಂಕ್ ಯು. ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ಅನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಜನರು ಯಾರನ್ನಾದ್ರೂ ಭೇಟಿ ಆಗುವಂತ ಸಂದರ್ಭದಲ್ಲಿ ವಿಸಿಟಿಂಗ್ ಕಾರ್ಡ್ ಕೊಡುವಂತಹ ಒಂದು ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ನೀವು ಕೂಡ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ನೀವು ಕೂಡ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೊಂಡಿರೋರು ಇದ್ರೆ ಎಸ್ ಅಂತ ಹೇಳಿ ಮೆಸೇಜ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಮೆಸೇಜ್ ಮಾಡಿ. ಇವತ್ತು ಯಾರೆಲ್ಲ ಮಾಡಿಸ್ಕೊಂಡಿದ್ದಾರೆ ಅಂಡ್ ಮಾಡಿಸ್ಕೊಂಡಿಲ್ಲ, ನಿಮ್ಗಳಿಗೆ ಒಂದು ಇಂಪಾರ್ಟೆಂಟ್ ಸಲಹೆ, ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳುವಂತ ವಿಚಾರವಾಗಿ. ಯಾಕೆ ಅಂತಂದ್ರೆ ನಾನು ಕೂಡ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ವ್ಯವಸ್ಥೆಯಲ್ಲಿ 2013 ನಲ್ಲಿ ಎಂಟರ್ ಆಗಿದ್ದು. 2013ರಲ್ಲಿ ನಮಗೆ ನಮ್ಮ ಲೀಡರ್ಸ್ ಒಂದು ಐಡಿಯಾ ಕೊಟ್ಟಿದ್ರು, ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳುವಂತ ವಿಚಾರದಲ್ಲಿ ಹೇಗ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಆ ಒಂದು ಐಡಿಯಾವನ್ನ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಅದನ್ನ ಅಳವಡಿಸ್ಕೊಳ್ಬಹುದು. ಸೊ ವಿಸಿಟಿಂಗ್ ಕಾರ್ಡ್ ನ ನೀವು ಗಮನಿಸಿದ್ರೆ ಫ್ರಂಟ್ ಅಲ್ಲಿ ನಿಮ್ಮ ಕಂಪನಿ ಹೆಸರು, ನಿಮ್ಮ ಹೆಸರು ಅಂಡ್ ಕಂಪನಿಯಲ್ಲಿ ನಿಮ್ದೇನ್ ಡೆಸಿಗ್ನೇಷನ್ ಇದೆ ಅಂಡ್ ನಿಮ್ಮ ಫೋನ್ ನಂಬರ್, ಇಷ್ಟಂತೂ ಕಾಮನ್ ಆಗಿ
ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇರಬೇಕು. ಈವನ್ ಇಮೇಲ್ ಐಡಿನೂ ಕೂಡ ನೀವು ಮೆನ್ಷನ್ ಮಾಡಬಹುದು ಅಂಡ್ ನಿಮ್ಮ ಕಂಪನಿಯ ವೆಬ್‌ಸೈಟ್‌ನು ಕೂಡ ನೀವು ಮೆನ್ಷನ್ ಮಾಡ್ಕೋಬಹುದು. ಸೊ ಇದು ಇನ್ ಜನರಲ್ ಆಗಿ ಮೆಜಾರಿಟಿ ಜನರದು ನಾನು ವಿಸಿಟಿಂಗ್ ಕಾರ್ಡ್ ನೋಡುವಾಗ ಎಸ್ಪೆಷಲಿ ಈಗಿನ ಜನರೇಷನ್ ಅಲ್ಲಿ ಇಷ್ಟೇ ಇರುತ್ತೆ. ನಾವೇನ್ ಅಳವಡಿಸಿಕೊಂಡಿದ್ವಿ ಅಂಡ್ ನೀವೇನ್ ಮಾಡ್ಕೊಳ್ಳಿ ಒಂದು ಅಡಿಷನ್ ನಿಮ್ಮ ವಿಸಿಟಿಂಗ್ ಕಾರ್ಡಿಗೆ ಅಂತ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ, ಈಗೇನ್ ನಾನು ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ದೀನಿ. ಪಿಎಂಎಫ್. ಪಿಎಂಎಫ್ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್. ಕನ್ನಡದಲ್ಲಿ ಇದನ್ನ ಪ್ರಾಥಮಿಕ ಪ್ರೇರಣಾ ಅಂಶಗಳಂತ ಹೇಳ್ತೀವಿ ಸ್ನೇಹಿತರೆ. ಪ್ರಾಥಮಿಕ ಪ್ರೇರಣಾ ಅಂಶಗಳು. ಸೊ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಸ್ವಲ್ಪ ಟೈಮ್‌ನ ನಾನು ತಗೊಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಏನ್ ಹೇಳ್ತೀವಿ, ಇದು ಒಬ್ರಲ್ಲ ಒಬ್ರಿಗೆ ಒಂದಲ್ಲ ಒಂದು ವಿಚಾರದಲ್ಲಿ ಕನೆಕ್ಟ್ ಆಗೇ ಆಗತ್ತೆ. ಇಡೀ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಗೋಗಿ ನೀವು ಈ 9 ಪಾಯಿಂಟ್ಸ್ ಏನಿದೆ ಅದನ್ನ ನೀವು ಎಕ್ಸ್‌ಪ್ಲೇನ್ ಮಾಡಿ, ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿದ್ರೆ, ಒಂದಲ್ಲ ಒಂದನ್ನ ಒಬ್ರಲ್ಲ ಒಬ್ರು ಹೇಳೇ ಹೇಳ್ತಾರೆ. ನನಗೆ ಇದಿಷ್ಟ ಆಯ್ತು ಅಥವಾ ನನಗೆ ಇದು ಬೇಕು ಅಂತೇಳಿ. ಸೊ ಅದಕ್ಕೇನೆ ಒಂದು ಐಡಿಯಾವನ್ನ ಮಾಡ್ತಾರೆ ಪ್ರೆಸೆಂಟೇಷನ್ ಕೊಡುವಂತ ಸಂದರ್ಭದಲ್ಲಿ. ಪ್ರೆಸೆಂಟೇಷನ್ ಕೊಡೋದಕ್ಕಿಂತ ಮುಂಚೆ ನೀವು ಪ್ರೆಸೆಂಟೇಷನ್‌ನ ಸ್ಟಾರ್ಟ್ ಮಾಡುವಂತ ಸಂದರ್ಭದಲ್ಲಿ, ಉದಾಹರಣೆಗೆ ನಾನೇ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತಂದ್ರೆ, ಸೊ ನಾನು ಸಂಜಯ್ ಅಂತೇಳಿ ನಾನು ಬೆಂಗಳೂರಿಂದ ಬಂದಿರುವಂತದ್ದು. ನಾನಿವತ್ತು ಒಂದು ಸಂಸ್ಥೆಯ ಬಗ್ಗೆ ಪರಿಚಯ ಮಾಡಿಸೋದಕ್ಕಿಂತ ಮುಂಚೆ, ಇವತ್ತು ಒಂದು ಬೇಸಿಕ್ ಪಾಯಿಂಟ್‌ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದನ್ನ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂತ ಹೇಳ್ಬಿಟ್ಟು ತಮ್ಮ ವಿಸಿಟಿಂಗ್ ಕಾರ್ಡ್‌ನ ಅಂದ್ರೆ ನನ್ನ ವಿಸಿಟಿಂಗ್ ಕಾರ್ಡ್‌ನ ತಗೊಂಡ್ ಓಪನ್ ಮಾಡಿ, ಅದ್ರಲ್ಲಿ ಹೇಗಾದ್ರೂ ನನ್ನ ಫ್ರಂಟ್ ಅಲ್ಲಿ ನನ್ನ ಹೆಸರು, ನಂಬರ್ ಎಲ್ಲ ಇರುತ್ತೆ. ಆದ್ರೆ ಹಿಂದೆ ಬ್ಯಾಕ್ ಸೈಡ್ ಅಲ್ಲಿ ಈ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್‌ನ ಪ್ರಿಂಟ್ ಮಾಡಿಸ್ಕೊಳ್ತಾ ಇದ್ವಿ. ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತೇಳಿ 9 ಪಾಯಿಂಟ್ಸ್‌ನ ಮೆನ್ಷನ್ ಮಾಡ್ತಾ ಇದ್ವಿ. ಆ ವಿಸಿಟಿಂಗ್ ಕಾರ್ಡ್‌ನ ರಿಟರ್ನ್ ತಿರುಗಿಸಿ, ಸೊ ಇದು ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ ಅಂತೇಳಿ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ 9 ವಿಚಾರಗಳು ಒಂದಲ್ಲ ಒಂದು ವಿಚಾರ ಅವರಿಗೆ ತುಂಬಾನೇ ಅವಶ್ಯಕತೆ ಬೀಳುತ್ತೆ. ಹಾಗಾಗಿ ನಾನು ನಿಮಗೆ ಕೇಳುವಂತ ಒಂದು ಪ್ರಶ್ನೆ ಏನಂದ್ರೆ, ಈ 9ರಲ್ಲಿ ನಿಮಗೆ ಯಾವ್ದು ತುಂಬಾ ಅವಶ್ಯಕತೆ ಅಂತ ಅನ್ಸುತ್ತೆ ಇವತ್ತಿನ ನಿಮ್ಮ ಪ್ರೆಸೆಂಟ್ ಲೈಫ್‌ನಲ್ಲಿ ಅಂತೇಳಿ. ಅಂತ ಹೇಳ್ಬಿಟ್ಟು ಆ 9ನ್ನು ಕೂಡ ಸ್ವಲ್ಪ ಎಕ್ಸ್‌ಪ್ಲೇನ್ ಮಾಡ್ತಾ ಇದ್ವಿ. ಯಾಕಂದ್ರೆ ಆ 9 ಪಾಯಿಂಟ್ಸ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರುವಂತವರಿಗೂನು ಕೂಡ ನಾವು ಪ್ರೆಸೆಂಟೇಷನ್ ಕೊಡ್ತಿದ್ರಿಂದ, ಲೆಟ್ಸ್ ಸೇ ಫಸ್ಟ್ ಪಾಯಿಂಟ್ ಎಕ್ಸ್‌ಟ್ರಾ ಇನ್ಕಮ್. ಇವತ್ತು ನೀವು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿದ್ದೀರಿ ಅಂತ ಅನ್ಕೊಳ್ಳಿ. ಒಂದ್ ಜಾಬ್ ಮಾಡ್ತಾ ಇದ್ದೀರಾ. ಅಲ್ಲಿ ಒಂದು 20,000 30,000 ಸಂಬಳ ನಿಮಗೆ ಸಿಗ್ತಾ ಇದೆ ಅಂತ ಅನ್ಕೋಣ. ಸೊ ಈ 30,000 ಸಂಬಳದ ಜೊತೆಗೆ ನೀವು ಎಕ್ಸ್‌ಟ್ರಾ ನಿಮ್ಮ ಫ್ರೀ ಟೈಮ್‌ನಲ್ಲಿ ದಿನಕ್ಕೆ ಅಥವಾ ವಾರಕ್ಕೆ 1 ಅವರ್ 2 ಅವರ್ಸ್ ಎಕ್ಸ್‌ಟ್ರಾ ವರ್ಕ್ ಮಾಡಿ, ಆ ಒಂದು ಎಕ್ಸ್‌ಟ್ರಾ ಅವರ್ ವರ್ಕಿಂದ ಬರುವಂತಹ ಆದಾಯ ನಿಮ್ಗೆ ಅವಶ್ಯಕತೆ ಇದೆಯಾ? ಎಕ್ಸ್‌ಟ್ರಾ ಇನ್ಕಮ್‌ನ ಅವಶ್ಯಕತೆ ನಿಮಗಿದ್ಯಾ ಅಂತ ಕೇಳಿದ್ರೆ, ಯಾರಾದ್ರೂ ನೋ ಅಂತಾರಾ? ಮೆಜಾರಿಟಿ ಜನ ಏನಂತಾರೆ? ಮೆಜಾರಿಟಿ ಜನ ಏನಂತಾರೆ ಸ್ನೇಹಿತರೆ? ಮೆಜಾರಿಟಿ ಜನ ಏನಂತಾರೆ? ಯೆಸ್ ಅಂತ ಹೇಳ್ತಾರೆ. ಯೆಸ್ ಆರ್ ನೋ? ಎಕ್ಸ್‌ಟ್ರಾ ಇನ್ಕಮ್ ಯಾರು ಕೂಡ ಬೇಡ ಅನ್ನಲ್ಲ. ಒಂದು. ಎರಡನೇದು ಫೈನಾನ್ಷಿಯಲ್ ಫ್ರೀಡಮ್. ಅಂದ್ರೆ ಒಂದು ಹಂತ ರೀಚ್ ಆಗುವಂತದ್ದು. ಆ ಹಂತದ ನಂತರ ನೀವು ಕೆಲಸ ಮಾಡಿಲ್ಲ ಅಂತಂದ್ರುನು ನಿಮ್ಮ ಲೈಫ್‌ನಲ್ಲಿ ಏನೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ, ಅದು ಈಸಿಯಾಗಿ ಫುಲ್‌ಫಿಲ್‌ಮೆಂಟ್ ಆಗ್ತಿರ್ಬೇಕು. ದಟ್ ಇಸ್ ಕಾಲ್ಡ್ ಪ್ಯಾಸಿವ್ ಇನ್ಕಮ್. ನೀವೇನು ಕೆಲಸ ಮಾಡ್ಲಿಲ್ಲ ಅಂದ್ರುನು ನಿಮ್ಮ ಲೈಫ್‌ನಲ್ಲಿ ನೀವು ಹಣಕ್ಕೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. ಆ ತರದ ಒಂದು ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ನಿಮಗೆ ಬೇಕು ಅಂತ ಅನ್ಸುತ್ತಾ ನಿಮ್ ಲೈಫ್‌ನಲ್ಲಿ? ಸೊ ನೀವೇನೆ ಒಂದು ಪ್ರೆಸೆಂಟೇಷನ್ ಕೇಳೋದಕ್ಕೆ ಕುಳಿತುಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ನಾನು ಆಸ್ ಎ ಪ್ರೆಸೆಂಟರ್ ಆಗಿ ನಿಮ್ಗೆ ಈ ತರ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ಆಸ್ ಎ ಪ್ರೆಸೆಂಟೇಷನ್ ಕೇಳ್ತಿರುವಂತಹ ನೀವುಗಳು ನನ್ನ ಪ್ರಶ್ನೆಗೆ ಯಾವ ತರ ಆನ್ಸರ್ ಕೊಡ್ತೀರಾ ಅನ್ನೋದನ್ನೇ ನೀವು ಅನ್ಕೊಂಡು ಆನ್ಸರ್ ಮಾಡಿ ಚಾಟ್ ಬಾಕ್ಸ್‌ನಲ್ಲಿ. ಹಾಗೆ ಇವತ್ತು ನೀವೊಂದು ಜಾಬ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಇವತ್ತು ಆ ಜಾಬ್ ನಿಮಗೆ ಒಂದು ನೆಮ್ಮದಿಯ ಲೈಫ್‌ನ ಕೊಟ್ಟಿದ್ಯಾ? ಅಥವಾ ಅದರಲ್ಲೇ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದೀರಾ? ನಿಮ್ದೇ ಆದಂತಹ ಒಂದು ಸ್ವಂತ ವ್ಯಾಪಾರ ನಿಮ್ಗೇನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ಯಾ? ಸೊ ಅದಕ್ಕೆ ನಿಮ್ಮ ಆನ್ಸರ್ ಏನಿದೆ? ಆನ್ಸರ್ ಮಾಡಿ. ಇದು 3ನೇದು. 4ನೇದು ಟೈಮ್ ಫ್ರೀಡಮ್. ಇವತ್ತು ಜಾಬ್ ಅಲ್ಲಿ ನಿಮಗಿಷ್ಟ ಬಂದ ಹಾಗೆ ರಜೆ ಹಾಕೊಳ್ಳೋದಕ್ಕೆ, ನಿಮಗಿಷ್ಟ ಬಂದ ಹಾಗೆ ನಿಮ್ ಟೈಮ್‌ನ ನೀವು ಸ್ಪೆಂಡ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರಲ್ಲ. ಹಂಗಾಗಿ ಎಷ್ಟೋ ಜನರಿಗೆ ಸಮಯ ಸ್ವಾತಂತ್ರ್ಯ ಬೇಕು ಅಂತ ಇರುತ್ತೆ. ನಿಮ್ಗೂ ಕೂಡ ಬೇಕಾ? ಇವತ್ತು ನಮ್ಮನ್ನ ನೋಡಿದ್ರೆ
ನಮ್ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಇದ್ರೆ ವ್ಯಕ್ತಿ ತರ ಇರಬೇಕು, ಆದ್ರೆ ವ್ಯಕ್ತಿ ತರ ಆಗ್ಬೇಕು ಅಂತೇಳಿ ಜನ ನಮ್ಮನ್ನ ರೆಕಗ್ನೈಸ್ ಮಾಡಬೇಕು ಅಂಡ್ ನಮ್ಮನ್ನ ರೋಲ್ ಮಾಡಲ್ ಆಗಿ ತಗೊಳ್ಬೇಕು. ಆ ತರ ನಮ್ಮ ವ್ಯಕ್ತಿತ್ವ ಇಂಪ್ರೂವ್ಮೆಂಟ್ ಆಗಿರ್ಬೇಕು. ಆ ತರ ಒಂದು ವ್ಯಕ್ತಿತ್ವ ವಿಕಸನ ನಿಮಗೆ ಆಗ್ಬೇಕು ಅಂತ ಅನ್ಸುತ್ತಾ ನಿಮ್ ಲೈಫ್ ನಲ್ಲಿ? ಆನ್ಸರ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಪಾಯಿಂಟ್, ಹೆಲ್ಪಿಂಗ್ ಅದರ್ಸ್. ಇವತ್ತು ಇನ್ನೊಬ್ಬರನ್ನ ಬೆಳೆಸಿ ನೀವು ಕೂಡ ಬೆಳೆಯುವಂತ ಅವಕಾಶ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ಇನ್ನೊಬ್ಬರನ್ನ ಬೆಳೆಸಿ ನೀವು ಬೆಳೆಯುವಂತ ಅವಕಾಶ ನಿಮಗ್ ಸಿಕ್ಕಿದ್ರೆ ನೀವೇನ್ ಮಾಡ್ತೀರಾ? ಅದನ್ನ ಅಕ್ಸೆಪ್ಟ್ ಮಾಡ್ತೀರಾ? ಅಂಡ್ ಆ ತರ ಇನ್ನೊಬ್ಬರನ್ನ ಬೆಳೆಸುವಂತಹ ಒಂದು ಆಸೆ ಅಥವಾ ಅವಕಾಶ ನಿಮ್ಗೆ ಅವಶ್ಯಕತೆ ಇದೆಯಾ? ನೆಕ್ಸ್ಟ್ ಪ್ರಶ್ನೆ, ಹೊಸ ಜನರನ್ನ ಭೇಟಿಯಾಗಿ ನೀವು ಫೇಮಸ್ ಆಗುವಂಥದ್ದು, ಹೆಸರು ಮಾಡುವಂಥದ್ದು, ಸೆಲೆಬ್ರಿಟಿ ಆಗುವಂಥದ್ದು. ಅಂದ್ರೆ ನೀವು ಪ್ರತಿದಿನ ಸಾಮಾಜಿಕ ಜೀವನದಲ್ಲಿ ರೆಕಗ್ನೈಸ್ ಆಗಿ ನಿಮ್ಮನ್ನ ಸಮಾಜ ಗುರುತಿಸೋ ತರ ಒಂದು ಸೆಲೆಬ್ರಿಟಿ ಆಗುವಂತ ಆಸೆ ನಿಮಗಿದೆಯಾ? ಇವತ್ತು ನಿಮ್ಮ ಏಜ್ ನೀವು ಕೇಳ್ಕೊಳ್ಳಿ, ಎಷ್ಟು ವಯಸ್ಸಿನಲ್ಲಿ ನೀವು ಇದ್ದೀರಾ ಅಂತೇಳಿ. ಲೆಸ್ಸೆ 25 ಅಲ್ಲಿ ಇದ್ರೆ 30ನೇ ವಯಸ್ಸಿಗೆ ನೀವು ರಿಟೈರ್ ಆದ್ರೆ ಹೇಗಿರುತ್ತೆ? ಅಥವಾ ನಿಮ್ ಏಜ್ ನ ನಾನು ಕೇಳಿ ಆ ಏಜ್ ಇಂದ ನೆಕ್ಸ್ಟ್ 5 ಇಯರ್ಸ್ ಗೆ, ಉದಾಹರಣೆ ನೀವು 30 ವಯಸ್ಸಲ್ಲಿ ಇದ್ದೀರಾ ಅಂದ್ರೆ 35 ವಯಸ್ಸಿಗೆ ನೀವು ರಿಟೈರ್ ಆದ್ರೆ ಹೇಗಿರುತ್ತೆ? ಸೊ ಅದನ್ನ ಅರ್ಲಿ ರಿಟೈರ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಇನ್ ಜನರಲ್ ಆಗಿ ಇಂಡಿಯಾದ ಒಂದು ರೂಲ್ ಪ್ರಕಾರ ರಿಟೈರ್ಮೆಂಟ್ ಏಜ್ ಬಂದು 60. 60ಕ್ಕೆ ನಾವು ಟೆನಿಕಸ್ ರಿಟೈರ್ ಆಗ್ಬೇಕು. ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ಅಲ್ಲೆಲ್ಲ 60 ವರ್ಷಕ್ಕೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಬಟ್ ಯಾಕದು 60ಕ್ಕಿಂತ ಕಡಿಮೆ ಆಗಬಾರ್ದು? ಯಾವತ್ತಾದ್ರೂ ನಾವು ಆ ಆಂಗಲ್ ಅಲ್ಲಿ ಯೋಚನೆ ಮಾಡಿದೀವ? ಅದ್ಯಾಕೆ 30 ಆಗ್ಬಾರ್ದು? ಅದ್ಯಾಕೆ 35 ಆಗ್ಬಾರ್ದು? ಅದ್ಯಾಕೆ 40 ಆಗ್ಬಾರ್ದು? ಎಸ್ ಆರ್ ನೋ? ಅಂಡ್ ನಾಳೆ ನಾವಿಲ್ಲ ಅಂತಂದ್ರು ನಮ್ಮ ಫ್ಯಾಮಿಲಿಯನ್ನ ನೋಡ್ಕೊಳ್ಳುವಂತ ಒಂದು ಸೆಕ್ಯೂರಿಟಿ, ಒಂದು ಮುಂದಿನ ಪೀಳಿಗೆಗೆ ಒಂದು ಆಸ್ತಿ ಮಾಡಬೇಕು ಅನ್ನೋ ಒಂದು ಆಸೆ ನಿಮಗಿದೆಯಾ? ನಿಮ್ ಮಗ ಅಥವಾ ನಿಮ್ ಮಗಳಿಗೆ ನಾಳೆ ದಿನ ಒಂದು ಒಳ್ಳೆ ಆಸ್ತಿ ಮಾಡ್ಬೇಕು ಅವರಿಗೆ ಅನ್ನೋ ಒಂದು ಆಸೆ ನಿಮಗಿದೆಯಾ? ಯಾಕಂದ್ರೆ ನಾವು ಎಷ್ಟೋ ಸಲ ಜನರು ಮಾತಾಡೋದನ್ನ ಕೇಳಿರ್ತೀವಿ. ನಮ್ಮಪ್ಪನ ನಂಗೇನು ಮಾಡ್ಲಿಲ್ಲ, ಇವತ್ ನಾನ್ ದುಡಿಯೋ ತರ ಬಂದಿದೆ ಪರಿಸ್ಥಿತಿ ಅಂತ ಹೇಳಿ. ಆ ತರ ನಮ್ಮ ಮಕ್ಳು ನಮ್ಮ ಬಗ್ಗೆ ಮಾತಾಡಬಾರದು ಅಂತಂದ್ರೆ ನಾವು ಮುಂದಿನ ಪೀಳಿಗೆಗೆ ಆಸ್ತಿ ಮಾಡ್ಬೇಕು. ಮಾಡುವಂತಹ ಒಂದು ಆಸೆ ನಿಮ್ಮಲ್ಲಿದೆಯಾ? ಇಷ್ಟೆಲ್ಲ ಪ್ರಶ್ನೆಗಳಿಗೆ ನೀವು ಅವ್ರತ್ರ ಉತ್ತರವನ್ನ ಕಂಡ್ಕೊಂಡ್ ಆದ್ಮೇಲೆ ನೆಕ್ಸ್ಟ್ ಒಂದ್ ಪಾಯಿಂಟ್ ನೀವ್ ಹೇಳಿ. ಈ 9 ಬೆನಿಫಿಟ್ಸ್ ಏನಿದೆ, ಎಕ್ಸ್ಟ್ರಾ ಇನ್ಕಮ್, ಟೈಮ್ ಫ್ರೀಡಮ್, ಫೈನಾನ್ಷಿಯಲ್ ಫ್ರೀಡಮ್, ಹ್ಯಾವಿಂಗ್ ಓನ್ ಬಿಸ್ನೆಸ್, ಹೆಲ್ಪಿಂಗ್ ಅದರ್ಸ್, ಅರ್ಲಿ ರಿಟೈರ್ಮೆಂಟ್, ಲಿವ್ ಎ ಲಿಗೆಸಿ, ಮೀಟಿಂಗ್ ನ್ಯೂ ಪೀಪಲ್, ಪರ್ಸನಲ್ ಡೆವಲಪ್ಮೆಂಟ್, ಈ 9 ಪಾಯಿಂಟ್ಸ್ ಅನ್ನ ನಿಮಗೆ ಒಂದು ಅವಕಾಶದ ಮುಖಾಂತರ, ಒಂದು ವ್ಯವಸ್ಥೆಯ ಮುಖಾಂತರ, ಒಂದು ಕಂಪನಿಯನ್ನ ನಾನು ನಿಮಗೆ ರೆಫರ್ ಮಾಡಿದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ? ಆರ್ ಯು ರೆಡಿ? ಯಾರ್ ಬೇಡ ಅಂತಾರೆ ಸ್ನೇಹಿತರೆ? ಎಂತವನೇ ಆದ್ರೂ ಕೂಡ ಕಣ್ಮುಚ್ಚಿ ಒಪ್ಕೊಳ್ಳುವಂತಹ ಒಂದು ಆಫರ್ ನೀವು ನೀಡ್ತಿರುವಂತದ್ದು. ಯಾರಿಗ್ ಬೇಡ ಹೇಳಿ 9 ಪಾಯಿಂಟ್ಸ್? ಎಸ್ ಆರ್ ನೋ? ನಾವು ಕೂಡ ಇದೇ ಟ್ರಿಕ್ ಅನ್ನ, ಇದೇ ಒಂದು ಸ್ಟ್ರಾಟಜಿಯನ್ನ ಬಳಸ್ಕೊಳ್ತಾ ಇದೀವಿ. ಅಂದ್ರೆ ನಿಮ್ ಸಂಸ್ಥೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆನೆ ಅವರಿಗೆ ನಿಮ್ಮ ಅವಕಾಶವನ್ನ ಅಕ್ಸೆಪ್ಟ್ ಮಾಡುವಂತ ಮೈಂಡ್ ಸೆಟ್‌ಗೆ ಅವರನ್ನ ತಂದು ನಾವು ಪ್ರೆಸೆಂಟೇಷನ್ ಕೊಡ್ತಾ ಇದ್ವಿ ಸ್ನೇಹಿತರೆ. ಅಂದ್ರೆ ರೈಟ್ ಫ್ರೇಮ್ ಆಫ್ ಮೈಂಡ್ ಸೆಟ್ ಅಂತ ಕರಿತೀವಿ. ಫಸ್ಟ್ ಅವರನ್ನ ನಿಮ್ಮ ಅವಕಾಶದ ಮೈಂಡ್ ಸೆಟ್‌ಗೆ ತರಬೇಕು. ಅವಾಗ ನಿಮ್ಮ ಸಂಸ್ಥೆಯ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಬೇಕು. ಅವಾಗ ಕ್ಲೋಸಿಂಗ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅವ್ರು ನಿಮ್ಮ ವ್ಯವಸ್ಥೆಗೆ, ನಿಮ್ಮ ಒಂದು ಅವಕಾಶಕ್ಕೆ ನೋ ಅನ್ನೋ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಯೆಸ್ ಅನ್ನೋ ಸಾಧ್ಯತೆಗಳೇ ಜಾಸ್ತಿ ಇರೋದು. ಯಾವಾಗ ನೀವು ಈ ತರ 9 ಬೆನಿಫಿಟ್‌ನ ಎಕ್ಸ್‌ಪ್ಲೇನ್ ಮಾಡಿ 9ನ್ನು ಕೂಡ ಒಂದು ಅವಕಾಶದ ಮುಖಾಂತರ ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಅವಕಾಶದಲ್ಲಿ ನಮ್ ಜೊತೆ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ? ಆಸ್ ಎ ಬಿಸಿನೆಸ್ ಪಾರ್ಟ್ನರ್ ಆಗಿ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ? ಸ್ನೇಹಿತರೆ, ಈ ಒಂದು ಪಾಯಿಂಟ್ ಏನಿದೆಯಲ್ಲ ತುಂಬಾನೇ ಒಂದು ಮೈಂಡ್ ಓಪನ್ ಮಾಡುತ್ತೆ. ಎಸ್ಪೆಷಲಿ ಇಂಡಸ್ಟ್ರಿ ಬಗ್ಗೆ ಒಂದು ಒಪಿನಿಯನ್ನೇ ಚೇಂಜ್ ಮಾಡುತ್ತೆ. ಇಷ್ಟೆಲ್ಲ ಪಾಯಿಂಟ್ಸ್‌ಗಳು ಯಾವ ವ್ಯವಸ್ಥೆಯಲ್ಲಿದೆ ಹೇಳಿ ನನಗೆ? ಡೈರೆಕ್ಟ್ ಸೆಲ್ಲಿಂಗ್ ಬಿಟ್ಟು ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಟ್ಟು ಯಾವ್ದಾದ್ರು ಒಂದು ವ್ಯವಸ್ಥೆಯಲ್ಲಿ ಈ 9ಕ್ಕೆ 9 ಪಾಯಿಂಟ್ಸ್ ಇದೆ ಅಂತ ಹೇಳಿ ಸ್ನೇಹಿತರೆ ನೋಡೋಣ. ತುಂಬಾ ಇಂಡಸ್ಟ್ರಿಗಳನ್ನ ನೀವು ನೋಡಿರ್ತೀರಾ. ತುಂಬಾ ಫೀಲ್ಡ್ ಬಗ್ಗೆ ನಿಮ್ಗೊಂದು ಐಡಿಯಾ ಇರುತ್ತೆ.
ನನಗೆ ಹೇಳಿ ಈ 9 ಪಾಯಿಂಟ್ಸ್‌ಗಳು ಒಂದೇ ವೇದಿಕೆಯಲ್ಲಿ ಸಿಗುವಂತದ್ದು. ಯಾಕೆ ನಾನು ಇಂಡಸ್ಟ್ರಿನ ತುಂಬಾ ಮನಸ್ಸಿಗೆ ಹಚ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀನಿ? ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಾಗೆ ನೀವು ಯೂಟ್ಯೂಬ್‌ನಲ್ಲಿ ಸಂಜಯ್ ಜಿಬಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಸರ್ಚ್ ಮಾಡಿದ್ರೆ 700ಕ್ಕಿಂತ ಹೆಚ್ಚು ವಿಡಿಯೋಸ್‌ಗಳು ಸಿಗುತ್ತೆ ಡೈರೆಕ್ಟ್ ಸೆಲ್ಲಿಂಗ್ ಬಗ್ಗೆ. ಯಾಕೆ 700ಕ್ಕಿಂತ ಹೆಚ್ಚು ವಿಡಿಯೋಸ್‌ಗಳನ್ನ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂತ ಬಂದಿದ್ದೀನಿ. ಈಗಲೂ ಕೂಡ ಅಪ್‌ಲೋಡ್ ಮಾಡ್ತಾ ಇರ್ತೀನಿ ಈ ಇಂಡಸ್ಟ್ರಿ ಬಗ್ಗೆ. ಇನ್ನು ಮುಂದೆನೂ ಕೂಡ ನಾನು ಇಂಡಸ್ಟ್ರಿಯನ್ನ ರೆಕಮೆಂಡ್ ಮಾಡ್ತಾನೆ ಇರ್ತೀನಿ ಟಿಲ್ ಮೈ ಲಾಸ್ಟ್ ಬ್ರೆತ್. ನನ್ನ ಕೊನೆ ಉಸಿರಿರೋವರೆಗೂ ಕೂಡ ಇಂಡಸ್ಟ್ರಿಯನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತಹ ಜವಾಬ್ದಾರಿಯನ್ನ ನಾನು ನಿರ್ವಹಿಸ್ತೀನಿ ಸ್ನೇಹಿತರೆ. ಕಾರಣ ಒಂದೇ ಈ ಇಂಡಸ್ಟ್ರಿಲಿ ಸಿಗುವಂತ ಪಾಯಿಂಟ್ಸ್‌ಗಳು, ಎಲ್ಲಾ ಪಾಯಿಂಟ್ಸ್‌ಗಳು ಬೇರೆಲ್ಲೂ ಸಿಗಲ್ಲ. ನಾನ್ ರಿಸರ್ಚ್ ಮಾಡಿರೋ ಹಾಗೆ. ನೀವು ರಿಸರ್ಚ್ ಮಾಡಿ ಇಲ್ಲ ಸರ್ ಇದೊಂದೇ ಅಲ್ಲ ಇನ್ನ ಈ ತರದೊಂದು ಇಂಡಸ್ಟ್ರಿಯಲ್ಲೂ ಕೂಡ ಸಿಗುತ್ತೆ ಅನ್ನೋರು ದಯವಿಟ್ಟು ಚಾಟ್ ಬಾಕ್ಸ್‌ನಲ್ಲಿ ನೀವು ಆನ್ಸರ್ ಮಾಡಬಹುದು. ಬಟ್ ನನ್ನ ನಾಲೆಡ್ಜ್‌ಗೆ ತಕ್ಕ ಹಾಗೆ ಯಾವ ಇಂಡಸ್ಟ್ರಿಯಲ್ಲೂ ಇಷ್ಟೊಂದು ಬೆನಿಫಿಟ್ಸ್ ಒಂದೇ ವೇದಿಕೆಯಲ್ಲಿ ಎಲ್ಲೂ ಸಿಗಲ್ಲ. ಯೆಸ್ ಆರ್ ನೋ? ಈ 9ರಲ್ಲಿ ಒಂದ್ 2, 3 ಸಿಗ್ಬೋದು, 4 ಸಿಗ್ಬೋದು ಬಿಟ್ರೆ 9ಕ್ಕೆ 9 ಕೂಡ. 9ಕ್ಕೆ 9 ಕೂಡ. ಅದಕ್ಕೆ ಡೈರೆಕ್ಟ್ ಸೆಲ್ಲಿಂಗ್‌ನಲ್ಲಿ ಯಾರೆಲ್ಲ ಒಂದು ಕೆರಿಯರ್‌ನ ಕಟ್ಕೊಳ್ಬೇಕು, ಯಾರೆಲ್ಲ ಒಂದು ಫ್ಯೂಚರ್‌ನ ಕಂಡ್ಕೊಳ್ಬೇಕು ಅಂತ ಇರೋರಿಗೆ ನಾನು ಹೇಳೋದು ಏನು ಅಂತಂದ್ರೆ, ಜಸ್ಟ್ ಇಂಡಸ್ಟ್ರಿಲಿ ಇರಿ. ಏನ್ ಲಾಸ್ ಇದೆ ನಿಮ್ಗೆ? ಜಸ್ಟ್ ಅನ್ಕೊಂಡಿದ್ದ ಆದಾಯ ರೀಚ್ ಆಗಕ್ ಆಗ್ಲಿಲ್ಲ ಅಥವಾ ಅನ್ಕೊಂಡಿದಂತ ಕನಸು ನನಸಾಗ್ಲಿಲ್ಲ ಅನ್ಕೊಂಡಿದ್ದ ಟೈಮ್‌ನಲ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಂಡಸ್ಟ್ರಿನ ಬಿಡುವಂತದ್ದು, ಇಂಡಸ್ಟ್ರಿಯನ್ನ ಬ್ಲೇಮ್ ಮಾಡುವಂತದ್ದು, ಈ ಒಂದು ಅವಕಾಶಕ್ಕೆ ತಂದೋರ್ನ ಬ್ಲೇಮ್ ಮಾಡುವಂತದ್ರಲ್ಲಿ ಏನ್ ಅರ್ಥ ಇದೆ? ಏನ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಮ್ಗೆ ಏನ್ ಲಾಸ್ ಇದೆ ಫಸ್ಟ್ ಆಫ್ ಆಲ್? ಲಾಸ್ ಇಲ್ಲ ಅಂತಂದ್ರೆ ನಾವ್ ಯಾಕೆ ಇಂಡಸ್ಟ್ರಿಯನ್ನ ಬಿಟ್ಟೋಗ್ಬೇಕು? ಯೆಸ್ ಆರ್ ನೋ? ಈಗ ಒಂದು 3 ವರ್ಷದಲ್ಲಿ ನೀವೊಂದು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿರ್ತೀರಾ. ಮನೆ ಕಟ್ಟಿಸ್ಬೇಕು ಅಂತ ಅನ್ಕೊಂಡಿರ್ತೀರಾ. ಆಗ್ಲಿಲ್ಲಪ್ಪ 3 ವರ್ಷದಲ್ಲಿ. ಹಂಗಂತೇಳಿ ಆಗ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೀವು ಅನ್ಕೊಂಡಿದಂತ ಟಾರ್ಗೆಟ್ ನೀವು ರೀಚ್ ಆಗ್ಲಿಲ್ಲ ಅಂತ ಹೇಳಿ, ಇಂಡಸ್ಟ್ರಿಯನ್ನ ಬ್ಲೇಮ್ ಮಾಡುವಂತದ್ದು, ಇಂಡಸ್ಟ್ರಿ ಸರಿ ಇಲ್ಲ ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ನೀವು ಅನ್ಕೊಂಡಿದ್ದ ಸಮಯದಲ್ಲಿ ಆಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ಲಾನಿಂಗ್‌ನಲ್ಲಿ ಸಮಸ್ಯೆ ಇರುತ್ತೆ. ನೀವು ವರ್ಕ್ ಮಾಡುವಂತ ಶೈಲಿಯಲ್ಲಿ ಸಮಸ್ಯೆ ಇರುತ್ತೆ ಅನ್ನೋದನ್ನ ನಾವು ಕಂಡ್ಕೊಳ್ಬೇಕು ಹೊರತು, ಅದನ್ನ ಸರಿಪಡಿಸಿಕೊಳ್ಳುವಂತ ವಿಚಾರದಲ್ಲಿ ನಾವು ಯೋಚನೆ ಮಾಡ್ಬೇಕು ಹೊರತು, ಇಂಡಸ್ಟ್ರಿ ಸರಿ ಇಲ್ಲ ಅಂತ ಹೇಳಿ ಇಂಡಸ್ಟ್ರಿ ಬಿಟ್ಟು ಹೋಗುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಥಾಟ್ ಸ್ನೇಹಿತರೆ. ಇದಕ್ ನೀವೇನ್ ಹೇಳ್ತೀರಾ? ಯೆಸ್ ಆರ್ ನೋ? ಹಾಗಾಗಿ ನಿಮ್ಮ ವಿಸಿಟಿಂಗ್ ಕಾರ್ಡ್‌ನಲ್ಲಿ ಇದನ್ನ ನೀವು ಆಡ್ ಮಾಡ್ಕೊಳ್ಬಹುದು. ಫ್ರಂಟಲ್ಲಿ ನಿಮ್ಮ ಹೆಸರು, ನೀವು ಯಾವ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಯಾವ ನಿಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಏನ್ ನೇಮ್ ಇದೆ ಅಂಡ್ ಅಲ್ಲಿ ನಿಮ್ದೇನ್ ಡೆಸಿಗ್ನೇಷನ್ ಇದೆ, ನಿಮ್ಮ ಫೋನ್ ನಂಬರ್, ನಿಮ್ಮ ಮೇಲ್ ಐಡಿ ಇದು ಫ್ರಂಟ್ ಅಲ್ಲಿ. ಬ್ಯಾಕ್ ಅಲ್ಲಿ ಈ ಪ್ರೈಮರಿ ಮೋಟಿವೇಟಿಂಗ್ ಫ್ಯಾಕ್ಟರ್ಸ್ 9 ಪಾಯಿಂಟ್ಸ್ ಮೆನ್ಷನ್ ಮಾಡಿ ನೀವೆಲ್ಲೇ ಪ್ಲಾನ್ ಕೊಡೋದಕ್ಕಿಂತ ಮುಂಚೆ ನಿಮ್ ವಿಸಿಟಿಂಗ್ ಕಾರ್ಡ್ ಕೊಟ್ಟವರಿಗೆ ಹಿಂದ್ಗಡೆ ವಿಸಿಟಿಂಗ್ ಕಾರ್ಡ್ ಹಿಂದೆ ಈ 9 ಪಾಯಿಂಟ್‌ನ ಎಕ್ಸ್‌ಪ್ಲೇನ್ ಮಾಡಿ, ಈ 9 ಪಾಯಿಂಟ್ಸ್ ಅಲ್ಲಿ ನಿಮಗೆ ಯಾವ್ದು ಇಷ್ಟ ಆಗತ್ತೆ ಅಥವಾ ನಿಮ್ಗೆ ಯಾವ್ದಾದ್ ಬೇಕು ಅಂತ ಅನ್ಸುತ್ತೆ ಅಂತ ಕೇಳಿ, ಅಷ್ಟು ಪಾಯಿಂಟ್ಸ್‌ಗಳು ನಾನು ಒಂದು ವ್ಯವಸ್ಥೆ ಮುಖಾಂತರ ಕೊಡ್ತೀನಿ ಅಂತಂದ್ರೆ, ನೀವು ನಮ್ ಜೊತೆ ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ? ನಮ್ ಜೊತೆ ಕೈ ಜೋಡಿಸೋದಕ್ಕೆ ರೆಡಿ ಇದ್ದೀರಾ? ನಮ್ಮ ಒಂದು ಪ್ರಾಜೆಕ್ಟ್‌ನಲ್ಲಿ ನೀವು ಕೂಡ ಇನ್ವಾಲ್ವ್ ಆಗೋದಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿ, ಆಮೇಲೆ ನಿಮ್ಮ ಸಂಸ್ಥೆಯ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡುವಂತದ್ದು. ಅಥವಾ ಇ-ಎಸ್-ಬಿ-ಐ ಕ್ವಾಡ್ರೆಂಟ್ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡಿ ಆಮೇಲೆ ನಿಮ್ಮ ಸಂಸ್ಥೆ ಬಗ್ಗೆ ಎಕ್ಸ್‌ಪ್ಲೇನ್ ಮಾಡುವಂತದ್ದು ಒಂದು ರೈಟ್ ವೇ ಆಫ್ ಪ್ರೆಸೆಂಟೇಷನ್ ಅಂತ ನಾನ್ ಅನ್ಕೊಳ್ತೀನಿ. ಕ್ಲಿಯರ್? ಯೆಸ್. ಸೊ ಇವತ್ತು ಒಂದು ಇಂಪಾರ್ಟೆಂಟ್ ಒನ್ ಮೋರ್ ಸಬ್ಜೆಕ್ಟ್‌ನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಸಬ್ಜೆಕ್ಟ್ ಏನು ಅಂತಂದ್ರೆ, ತುಂಬಾ ಜನರಿಗೆ ಸಖತ್ ದುಡ್ಡು ಮಾಡ್ಬೇಕು ಡೈರೆಕ್ಟ್ ಸೆಲ್ಲಿಂಗ್‌ನಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್‌ನಲ್ಲಿ ಅನ್ನೋ ಒಂದು ಆಸೆ ಇರುತ್ತೆ. ಆ ಆಸೆಯನ್ನ ಇಟ್ಕೊಂಡು ತುಂಬಾ ಜನರು ಕೆಲಸ ಮಾಡ್ತಿರ್ತಾರೆ. ಬಟ್ ಆಸೆ ಫುಲ್‌ಫಿಲ್‌ಮೆಂಟ್ ಆಗಬೇಕು ಅಂತಂದ್ರೆ ಏನ್ ಮಾಡಬೇಕು? ಅನ್ನೋ ಒಂದು ವಿಚಾರವಾಗಿ ಇವತ್ತು ಒಂದು ಎಕ್ಸಾಂಪಲ್ ಮುಖಾಂತರ ನಾನ್ ನಿಮಗೆ ಅರ್ಥ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನ್ ನಿಮ್ಗೆ ಒಂದು ಎಕ್ಸಾಂಪಲ್ ಪಾಯಿಂಟ್‌ನಲ್ಲಿ ಒಂದು ರತನ್ ಟಾಟಾ ಸರ್‌ದೇ ಎಕ್ಸಾಂಪಲ್ ನಾನ್ ತಗೊಳ್ತೀನಿ. ಇವತ್ತು ಟಾಟಾ ಗ್ರೂಪ್‌ನ ಚೇರ್ಮನ್ ಆಗಿ ಕಾರ್ಯನಿರ್ವಹಿಸಿದಂತವ್ರು ರತನ್ ಟಾಟಾ ಸರ್. ರತನ್ ಟಾಟಾ ಸರ್ ಯಾರಿಗ್ ಗೊತ್ತಿಲ್ಲ? ಎಲ್ರಿಗೂ ಕೂಡ ಗೊತ್ತಿದೆ. ಯೆಸ್ ಆರ್ ನೋ?
ಇವತ್ತು ಅವರ ಒಂದು ಸಂಸ್ಥೆಯಲ್ಲಿ ಲಕ್ಷಾಂತರ ಜನರಿದ್ದಾರೆ. 7 ಲಕ್ಷಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಅವರ ಒಂದು ಕಂಪನಿಯಲ್ಲಿ. ಹಾಗಿರೋದ್ರಿಂದ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡೋದಕ್ಕೆ ಅಥವಾ ಒಂದು ಇಂಪಾರ್ಟೆಂಟ್ ವಿಚಾರವನ್ನ ಅರ್ಥ ಮಾಡಿಸೋದಕ್ಕೆ ನಾನೊಂದು ಎಕ್ಸಾಂಪಲ್ ಅನ್ನು ತಗೊಳ್ತೀನಿ. ಲೆಟ್ಸ್ ಸೇ 1 ಲಕ್ಷ ಜನ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಓಕೆ, 1 ಲಕ್ಷ ಜನ ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಪ್ಲಾಯೀಸ್ ಆಗಿ. ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಿದ್ದಾರೆ, 8 ಅವರ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಕೋಣ. ಕ್ಲಿಯರ್? ಸೊ ಇವಾಗ ಹೇಳಿ, ರತನ್ ಟಾಟಾ ಸರ್ ಕಂಪ್ನಿಯಲ್ಲಿ ಉದಾಹರಣೆಗೆ ಅಂತ ನಾನು ಹೇಳ್ತಿರೋದು 1 ಲಕ್ಷ ಉದ್ಯೋಗಿಗಳಿದ್ದಾರೆ ರತನ್ ಟಾಟಾ ಸರ್ ಕಂಪ್ನಿ ಅಂದ್ರೆ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಒಳಗಡೆ 1 ಲಕ್ಷ ಉದ್ಯೋಗಿಗಳಿದ್ದಾರೆ. ಆ 1 ಲಕ್ಷ ಉದ್ಯೋಗಿಗಳು ಪ್ರತಿನಿತ್ಯ 8 ಗಂಟೆ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿಗೆ ಒಂದು ದಿನದಲ್ಲಿ ಅವರ ಕಂಪನಿಯಲ್ಲಿ ಎಷ್ಟು ಗಂಟೆ ಕೆಲಸ ಆದಂಗ ಆಗುತ್ತೆ? ಸಿಂಪಲ್ ಪ್ರಶ್ನೆ ಕೇಳಿದೀನಿ, ಯಾರು ಬೇಕಾದ್ರೂ ತುಂಬಾ ಸುಲಭವಾಗಿ ಆನ್ಸರ್ ಮಾಡಬಹುದು. ವೆರಿ ಗುಡ್ ಜಗದೀಶ್ ಸರ್. 8 ಲಕ್ಷ ಗಂಟೆ, 1 ಲಕ್ಷ ಉದ್ಯೋಗಿಗಳು ಪ್ರತಿನಿತ್ಯ 8 ಗಂಟೆ ಕೆಲಸ ಮಾಡಿದ್ರೆ ಅಲ್ಲಿಗೆ 8 ಲಕ್ಷ ಗಂಟೆಗಳು ಒಂದು ದಿನದಲ್ಲಿ ಕೆಲಸ ಆದಂಗೆ. ಎಸ್ ಆರ್ ನೋ? ರತನ್ ಟಾಟಾ ಸರ್ ಕಂಪನಿ ಒಳಗಡೆ. ಸೊ ಇವಾಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇದೇ 8 ಲಕ್ಷ ಗಂಟೆ ಕೆಲಸವನ್ನ ನಾವುಗಳು ಒಂದು ಕಂಪನಿಯ ಉದ್ಯೋಗಿಯಾಗಿ ಕೆಲಸ ಮಾಡ್ತೀವಿ. 8 ಲಕ್ಷ ಗಂಟೆ ಕೆಲಸಗಳನ್ನ ಮಾಡ್ತೀವಿ ದಿನಕ್ಕೆ 8 ಗಂಟೆ ತರ ಅಂದ್ರೆ ಎಷ್ಟು ವರ್ಷಗಳು ಬೇಕಾಗ್ಬೋದು ಆ 8 ಲಕ್ಷ ಗಂಟೆಗಳನ್ನ ಕಂಪ್ಲೀಟ್ ನಾವು ಮಾಡ್ಬೇಕು ಅಂದ್ರೆ? ಸ್ವಲ್ಪ ಇದಕ್ಕೆ ಟೈಮ್ ತಗೊಳುತ್ತೆ. ಟೈಮ್ ತಗೊಳ್ಳಿ, ಟೈಮ್ ತಗೊಂಡು ಆನ್ಸರ್ ಮಾಡಿ. ಸ್ಪೆಸಿಫಿಕ್ ಆನ್ಸರ್ ನನಗೆ ಬೇಕು. 8 ಲಕ್ಷ ಗಂಟೆಗಳು ನಾವು ಒಂದು ಕಂಪನಿಯ ಉದ್ಯೋಗಿಯಾಗಿ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಕೊಂಡು. ವೆರಿ ಗುಡ್ ರವಿಕುಮಾರ್ ಸರ್, ವೆರಿ ಗುಡ್. ಬೇರೆಯವ್ರಿಗೂ ಟೈಮ್ ಕೊಡೋಣ, ಎಲ್ರು ಕೂಡ ಆನ್ಸರ್ ಮಾಡ್ಲಿ. 8 ಲಕ್ಷ ಗಂಟೆಗಳು ನೀವು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಕೊಂತ ಹೋದ್ರೆ ಆ 8 ಲಕ್ಷ ಗಂಟೆಗಳನ್ನ ನೀವು ಯಾವ ದಿನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಎಷ್ಟು ಟೈಮ್ ಬೇಕಾಗತ್ತೆ? ಸೊ ಅದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ ನಾನು. 1 ಲಕ್ಷ ದಿನ ನೀವು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡಿದ್ರೆ 8 ಲಕ್ಷ ಗಂಟೆ ಕೆಲಸ ನೀವು ಕಂಪ್ಲೀಟ್ ಮಾಡ್ದಂಗೆ. ಆಮ್ ಐ ರೈಟ್? ಎಸ್ ಆರ್ ನೋ? 1 ಲಕ್ಷ ದಿನ ನೀವು ದಿನಕ್ಕೆ 8 ಗಂಟೆ ತರ 1 ಲಕ್ಷ ದಿನ ನೀವು ಕೆಲಸ ಮಾಡಿದ್ರೆ 8 ಲಕ್ಷ ಗಂಟೆಗಳು ನೀವು ಕಂಪ್ಲೀಟ್ ಮಾಡ್ದಾಗೆ. ಸೊ ಅಂದ್ರೆ 1 ಲಕ್ಷ ದಿನವನ್ನ ನೀವು ವರ್ಷಗಳಿಗೆ ಕನ್ವರ್ಟ್ ಮಾಡ್ಬೇಕು. ಸೊ 1 ಲಕ್ಷ ದಿನವನ್ನ ನೀವು ವರ್ಷಕ್ಕೆ ಕನ್ವರ್ಟ್ ಮಾಡಿದ್ರೆ ಎಷ್ಟು ವರ್ಷಗಳು ತಗೊಳುತ್ತೆ? ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ 1 lakh ಡಿವೈಡೆಡ್ ಬೈ 365 ಡೇಸ್ ಮಾಡ್ಬೇಕು. 365 ದಿನ ಇರತ್ತೆ ವರ್ಷಕ್ಕೆ. 1 ಲಕ್ಷ ಡಿವೈಡೆಡ್ ಬೈ 365 ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ, ತುಂಬಾ ಫಾಸ್ಟ್ ಇದಾರೆ ಕ್ಯಾಲ್ಕುಲೇಷನ್ ಅಲ್ಲಿ. ಸೊ ಫಾಸ್ಟ್ ಇರುವಂತವ್ರು ಇವತ್ತಿನ ಮೀಟಿಂಗ್ ನಲ್ಲಿ ಇರೋದ್ರಿಂದ ಅವರುಗಳು ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಸೊ ರವಿಕುಮಾರ್ ಸರ್ ಮತ್ತೆ ದರ್ಶನ್ ಗೌಡ ಪಾಟೀಲ್ ಅಂಡ್ ಮಂಜುಳಾ ಮೇಡಮ್, ಸೊ ಇವ್ರುಗಳು ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ. ಸುನಿ ಅನ್ನೋರು ಕೂಡ ಆನ್ಸರ್ ಮಾಡಿದ್ದಾರೆ ಕರೆಕ್ಟ್ ಆಗಿ. ವೆಂಕಟ್ ಸರ್, ಶುಭಂ ಸರ್, ಶರಣೇಗೌಡ ಸರ್, ದಿವ್ಯಾ ಮೇಡಮ್, ಚಂದ್ರ ಕಟೋರಿ ಸರ್ ಎಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಸೊ ಎಕ್ಸಾಕ್ಟ್ ಆಗಿ ಹೇಳೋದಾದ್ರೆ 273.9 ಬರುತ್ತೆ. 273.9 ಅಪ್ರಾಕ್ಸಿಮೇಟ್ ಮಾಡಿದ್ರೆ 274 ವರ್ಷ. 274 ವರ್ಷದ ಕೆಲಸ ಒಬ್ಬ ವ್ಯಕ್ತಿ ಏನ್ ದಿನಕ್ಕೆ 8 ಗಂಟೆ ತರ 274 ವರ್ಷ ಮಾಡ್ತಾನಲ್ಲ ಸ್ನೇಹಿತರೆ, ಅಷ್ಟು ಕೆಲಸ ಬರೀ ಒಂದೇ ದಿನದಲ್ಲಿ ಆಗ್ತಾ ಇದೆ ರತನ್ ಟಾಟಾ ಸರ್ ಕಂಪನಿಯಲ್ಲಿ. ಸೊ ಅದು ಬರೀ ನಾನು 1 ಲಕ್ಷ ಉದ್ಯೋಗಿಗಳು ಅಂತ ಹೇಳಿ ತಗೊಂಡಿದ್ದಕ್ಕೆ. ಪ್ರಾಕ್ಟಿಕಲಿ ನಾವು ನೋಡೋದಾದ್ರೆ 7 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಿಗಳಿದ್ದಾರೆ.
ಸೊ 274 ಅಂತಾನೆ ತಗೊಳ್ಳಿ, 274 ಅಂತಾನೆ ತಗೊಳ್ಳಿ, 7 ಲಕ್ಷ ಉದ್ಯೋಗಿಗಳಿಗೆ ಲೆಕ್ಕ ಮಾಡಿ. 1 ಲಕ್ಷ ಉದ್ಯೋಗಿಗಳ ಕೆಲಸವನ್ನ ನಾವು ಮಾಡಬೇಕು ಅಂದ್ರೆ ದಿನಕ್ಕೆ 8 ಗಂಟೆ ತರ 274 ವರ್ಷ ಬೇಕು. ಅದೇ 7 ಲಕ್ಷ ಉದ್ಯೋಗಿಗಳು ಪ್ರತಿನಿತ್ಯ 8 ಗಂಟೆ ತರ ಕೆಲಸ ಮಾಡಿದ್ರೆ ಎಷ್ಟು ಗಂಟೆ ಕೆಲಸ ಆಗುತ್ತಲ್ಲ, ಅದನ್ನ ನಾವು ದಿನಕ್ಕೆ 8 ಗಂಟೆ ತರ ಮಾಡೋದಾದ್ರೆ ಎಷ್ಟು ವರ್ಷಗಳು ಬೇಕಾಗ್ಬೋದು. ಅಲ್ಲಿಗೆ 274 ಇಂಟು 7 ಮಾಡಿ. ವೆರಿ ಗುಡ್ ದಿವ್ಯಾ ಮೇಡಮ್, ವೆರಿ ಗುಡ್, ತುಂಬಾ ಫಾಸ್ಟ್ ಇದ್ದೀರಾ. 1918 ವರ್ಷಗಳು 274 ಇಂಟು 7 ಮಾಡಿದ್ರೆ ಒಂದು ಎಕ್ಸಾಕ್ಟ್ ನಂಬರ್ ಬರುತ್ತೆ. 1918 ವರ್ಷ ನಾವು ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡೋದು ಒಂದೇ, ರತನ್ ಟಾಟಾ ಸರ್ ಕಂಪ್ನಿಯಲ್ಲಿ ಒಂದೇ ದಿನದಲ್ಲಿ ಕೆಲಸ ಆಗೋದು ಕೂಡ ಒಂದೇ. ಸೊ ಏನು ಒನ್ ಡೇ ಒಂದು ಪ್ರೊಡಕ್ಷನ್ ಆಗತ್ತೆ ಕೆಲಸದ ರೂಪದಲ್ಲಿ ರತನ್ ಟಾಟಾ ಸರ್ ಗ್ರೂಪ್ ಆಫ್ ಕಂಪನೀಸ್ ಒಳಗಡೆ, ಆ ಕೆಲಸವನ್ನ ನಾವೇನಾದ್ರೂ ಎಂಪ್ಲಾಯ್ ತರ ದಿನಕ್ಕೆ 8 ಗಂಟೆ ತರ ಕೆಲಸ ಮಾಡ್ಬೇಕು ಅಂದ್ರೆ 1918 ವರ್ಷಗಳ ಕಾಲ ನಾವು ಕೆಲಸ ಮಾಡ್ಬೇಕು. ಅಷ್ಟು ವರ್ಷ ಬದುಕಿರ್ತೀವ ನಾವು. ಇನ್ ಜನರಲ್ ಆಗಿ ನಾವು 35 ವರ್ಷ ಕೆಲಸ ಮಾಡ್ತೀವಿ. 25 ವರ್ಷಕ್ಕೆ ನಾವು ಶುರು ಮಾಡಿದ್ರು ಕೂಡ 60 ವರ್ಷಕ್ಕೆ ರಿಟೈರ್ ಆಗ್ತೀವಿ. ಅಂದ್ರೆ 35 ವರ್ಷ ಒಂದು ಜನ್ಮದಲ್ಲಿ ನಾವು ಕೆಲಸ ಮಾಡ್ತೀವಿ. ಅಂತದ್ರಲ್ಲಿ 1918 ವರ್ಷ ಅಂತಂದ್ರೆ ಎಷ್ಟು ಜನ್ಮಗಳನ್ನ ನಾವು ಪಡಿಬೇಕಾಗತ್ತೆ, ಅಷ್ಟು ವರ್ಷಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ. ಸೊ ಐ ಥಿಂಕ್ ಇವಾಗ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ, ವೈ ರತನ್ ಟಾಟಾ ಇಸ್ ರತನ್ ಟಾಟಾ, ವೈ ರತನ್ ಟಾಟಾ ಇಸ್ ರತನ್ ಟಾಟಾ, ವೈ ಮುಖೇಶ್ ಅಂಬಾನಿ ಇಸ್ ಮುಖೇಶ್ ಅಂಬಾನಿ. ಅವ್ರು ಯಾಕೆ ಅಷ್ಟು ಕೋಟಿಗಟ್ಟಲೆ ದುಡ್ಡನ್ನ ಪ್ರತಿನಿತ್ಯ ಅಷ್ಟು ಸಂಪಾದನೆ ಮಾಡ್ತಾರೆ, ಕ್ರೋಸ್ ಟುಗೆದರ್ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಸೊ ಇದು ಒಂದ್ ಪಾಯಿಂಟ್. ಇನ್ನೊಂದು ಪಾಯಿಂಟ್ ನ ಅರ್ಥ ಮಾಡ್ಸೋದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದೀನಿ. ವೆರಿ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಇವತ್ತು 7 ಲಕ್ಷ ಉದ್ಯೋಗಿಗಳು ರತನ್ ಟಾಟಾ ಸರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ರಾತ್ರೋರಾತ್ರಿ ಆ 7 ಲಕ್ಷ ಉದ್ಯೋಗಿಗಳು ಕೂಡ ನಾವು ನಿಮ್ಮ ಕಂಪನಿಯಲ್ಲಿ ಕೆಲಸವನ್ನ ನಿಲ್ಲಿಸ್ತಾ ಇದೀವಿ, ನಾವು ರಿಸೈನ್ ಮಾಡ್ತಾ ಇದೀವಿ, ನಿಮ್ ಕಂಪನಿಯನ್ನ ಬಿಟ್ಟು ಹೋಗ್ತಾ ಇದೀವಿ ಅಂತ ಹೇಳಿ 7 ಲಕ್ಷ ಉದ್ಯೋಗಿಗಳು ರಾತ್ರೋರಾತ್ರಿ ಆ ಕಂಪನಿಗೆ ರೆಸಿಗ್ನೇಷನ್ ಲೆಟರ್ ಅನ್ನ ಕೊಟ್ಟು ರಿಸೈನ್ ಮಾಡಿ ಕಂಪನಿನ ಬಿಟ್ರು ಅಂತ ಅನ್ಕೊಳ್ಳಿ. ಹಂಗ ಆಗಲ್ಲ ಪ್ರಾಕ್ಟಿಕಲಿ. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಅರ್ಥ ಮಾಡ್ಸೋದಕ್ಕೆ ನಾನು ಈ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಬಿಟ್ರು ಅಂತ ಅನ್ಕೊಳ್ಳಿ ಅಷ್ಟು ಜನ. ಓಕೆ, ಬಿಟ್ರು ಅಂತ ಅನ್ಕೊಳ್ಳಿ. ಅವಾಗ ನಾಳೆ ರತನ್ ಟಾಟಾ ಸರ್ ಕಂಪನಿಯಲ್ಲಿ ಎಷ್ಟು ಗಂಟೆ ಕೆಲಸ ಆದಂಗ ಆಗತ್ತೆ? ಒಬ್ರು ಇಲ್ಲ 7 ಲಕ್ಷ ಎಂಪ್ಲಾಯೀಸ್ಗಳು ರಾತ್ರೋರಾತ್ರಿ ಬಿಟ್ಟೋಗಿರೋದ್ರಿಂದ ಎಷ್ಟು ಗಂಟೆ ಕೆಲಸ ಆದಂಗ ಆಗುತ್ತೆ ರತನ್ ಟಾಟಾ ಸರ್ ಕಂಪನಿಯಲ್ಲಿ? ಝೀರೋ. ಎಸ್ ಆರ್ ನೋ? ನೋಡಿ, ರತನ್ ಟಾಟಾ ಸರ್ ಇವತ್ತು, ಅಥವಾ ಮುಖೇಶ್ ಅಂಬಾನಿ ಸರ್ ಆಗಿರ್ಬೋದು, ಅಥವಾ ನಾರಾಯಣ್ ಮೂರ್ತಿ ಸರ್ ಆಗಿರ್ಬೋದು, ಅಥವಾ ಬಿಲ್ ಗೇಟ್ಸ್ ಸರ್ ಆಗಿರ್ಬೋದು, ಅಥವಾ ಅಮೆಜಾನ್ ಫೌಂಡರ್ ಜೆಫ್ ಬೇಜೋ ಸರ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಓನರ್ ಮಾರ್ಕ್ ಜುಗರ್ಬರ್ಗ್ ಆಗಿರ್ಬೋದು, ಇವರೆಲ್ಲ ಏನ್ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕ್ಯೂನ್ಸ್ ಅಂತೇಳಿ, ಎಲನ್ ಮಾಸ್ಕ್ ಅವ್ರ ಆಗಿರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕ್ಯೂನ್ಸ್ ಅಂತೇಳಿ ಇವತ್ತು ರೆಕಗ್ನೈಸ್ ಆಗಿದ್ದಾರೆ, ಫೇಮಸ್ ಆಗಿದ್ದಾರೆ. ಅವರುಗಳು ಇವತ್ತು ಹೀರೋ ರೂಪದಲ್ಲಿ ನಮ್ ಕಣ್ಮುಂದೆ ಇದಾರಲ್ಲ, ಅವರೆಲ್ಲ ರಾತ್ರೋರಾತ್ರಿ ಝೀರೋ ಆಗೋದಕ್ಕೆ ಸಾಧ್ಯತೆ ಇದೆ. ಒಂದೇ ಒಂದು, ಅವ್ರ ಹತ್ರ ಇರೋದು ಇಲ್ದೇ ಇರೋ ತರ ಆದ್ರೆ ಅದ್ ಏನು ಅಂತ ಹೇಳ್ಬೋದಾ? ಈ ಪಾಯಿಂಟ್ ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಇಮಿಡಿಯೇಟ್ಲಿ ನೀವು ಆನ್ಸರ್ ಮಾಡ್ತೀರಾ. ಇವತ್ತು ನಮ್ ಕಣ್ ಮುಂದೆ ಯಾರೆಲ್ಲ ಹೀರೋಗಳಂತ ಹೇಳಿ ನಾವು ಎಸ್ಪೆಷಲಿ ಬಿಸ್ನೆಸ್ ರಂಗದಲ್ಲಿ ನಾವೊಂದು ರೋಲ್ ಮಾಡೆಲ್ ಆಗಿ ತಗೊಂಡಿದೀವಿ, ಅವರುಗಳು ರಾತ್ರೋರಾತ್ರಿ ಝೀರೋಗ್ ಬರೋದಕ್ಕೆ ಸಾಧ್ಯತೆ ಇದೆ. ಅವ್ರ ಹತ್ರ ಏನೋ ಒಂದಿದೆ, ಅದು ರಾತ್ರೋರಾತ್ರಿ ಇಲ್ಲ ಅಂತ ಆಯ್ತು ಅಂದ್ರೆ ನಾಳೆ ಅವ್ರು ಝೀರೋ ಆಗ್ತಾರೆ. ಎಸ್. ಸೊ ದಿಶಾ ಮೇಡಮ್, ಜಯಂತ್ ಸರ್, ರವಿ ಸರ್, ದರ್ಶನ್ ಗೌಡ ಸರ್, ಎಸ್ಪೆಷಲಿ ಸ್ಪೆಸಿಫಿಕ್ ಆನ್ಸರ್ ಬಿ ಕೆ ಮುರ್ತುಜಾ ಪಾಟೀಲ್ ಅವರು ಸ್ವಲ್ಪ ರೈಟ್ ಆನ್ಸರ್ಗೆ 100% ನಿಯರ್ ಆದ್ರು. ಸೊ ಒಂದೇ ಒಂದು ಅವ್ರ ಹತ್ರ ಇರೋದು ಇಲ್ಲ ಅಂತ ಆದ್ರೆ ಅವ್ರು ಝೀರೋಗ್ ಬರ್ತಾರೆ. ಅದು ಯಾವುದು ಅಂತಂದ್ರೆ ಟೀಮ್. ಅವ್ರ ಹತ್ರ ಇರುವಂತ ಟೀಮ್, ದಿಶಾ ಮೇಡಮ್ ಹೇಳಿದಾಗೆ ಅವ್ರ ಹತ್ರ ಇರುವಂತ ಜನರು,
ಅವ್ರ ಹತ್ರ ಇರುವಂತ ಜನರು, ಅಥವಾ ನಮ್ಮ ಇವ್ರು ಇನ್ನೊಬ್ರು ಹೇಳಿದ್ರು. ಅವ್ರು ಹೇಳಿದ ಪ್ರಕಾರನೂ ಕೂಡ ಅದು ಹೌದು. ಯಾವ್ದು ಅಂತಂದ್ರೆ ಜಯನ್ ಸರ್ ಹೇಳಿದ ಹಾಗೆ ಮ್ಯಾನ್ ಪವರ್. ಅವ್ರ ಹತ್ರ ಏನ್ ಮ್ಯಾನ್ ಪವರ್ ಇದೆ, ಅವ್ರ ಹತ್ರ ಏನ್ ಜನರಿದಾರೆ ಕಂಪ್ನಿಯಲ್ಲಿ ಎಂಪ್ಲಾಯ್ಸ್ ಆಗಿ ಕೆಲಸ ಮಾಡ್ತಾ ಇದಾರಲ್ಲ ಅವರು, ಅಥವಾ ಇನ್ನೊಬ್ರು ಹೇಳಿದಾಗೆ ಟೀಮ್, ಅದು ಇಲ್ಲ ಅಂತಂದ್ರೆ ಝೀರೋ ಆಗ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಸೀಕ್ರೆಟ್ ಅಡಗಿದೆ. ಅದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಕೂಡ ನಾಳೆ ದಿನ ಮುಖೇಶ್ ಅಂಬಾನಿ ಸರ್ ತರ, ನಾವು ಕೂಡ ರತನ್ ಟಾಟಾ ತರ, ನಾವು ಕೂಡ ನಾರಾಯಣ್ ಮೂರ್ತಿ ಸರ್ ತರ ಆಗಬಹುದು. ಇವತ್ತು ಅವರು ಮುಖೇಶ್ ಅಂಬಾನಿ, ಇವತ್ತು ಏನ್ ಮುಖೇಶ್ ಅಂಬಾನಿ ಅವರಾಗಿದ್ದಾರೆ, ರತನ್ ಟಾಟಾ ಸರ್ ಏನ್ ರತನ್ ಟಾಟಾ ಅವರಾಗಿದ್ದಾರೆ, ನಾರಾಯಣ್ ಮೂರ್ತಿ ಸರ್ ಇವತ್ತು ನಾರಾಯಣ್ ಮೂರ್ತಿ ಅವರಾಗಿದ್ದಾರೆ. ಅದಕ್ಕೆ ಕಾರಣ ಯಾರು? ಇವತ್ತು ಅವ್ರನ್ನ ನಾವು ರೋಲ್ ಮಾಡೆಲ್ಸ್ ಆಗಿ ಹೀರೋಗಳ ತರ ನೋಡ್ತಾ ಇದೀವಿ ಅಂದ್ರೆ ಅವ್ರ ಹಿಂದೆ ಯಾರಿದ್ದಾರೆ? ಏನಿದೆ ಅವ್ರ ಹಿಂದೆ? ಲಕ್ಷಾಂತರ ಜನರ ಟೀಮ್ ಇದೆ. ಎಸ್ ಆರ್ ನೋ? ಆಮ್ ಐ ರೈಟ್? ಆ ಲಕ್ಷಾಂತರ ಜನರ ಟೀಮ್‌ನ ಮುಖ ಆಗಿ ಇವ್ರುಗಳಿದಾರೆ ಅಷ್ಟೇ. ದೇ ಆರ್ ದ ಫೇಸ್. ಬಟ್ ಆಕ್ಚುಲಿ ಅಷ್ಟು ಅವರಿಗೆ ಫೇಮ್ ಬರೋದಕ್ಕೆ, ಅಷ್ಟು ಅವರಿಗೆ ಹೆಸರು ಬರೋದಕ್ಕೆ ಕಾರಣ ಅವ್ರ ಹಿಂದೆ ಅಷ್ಟು ದೊಡ್ಡ ಟೀಮ್ ಇರೋದಕ್ಕೆ. ಸೊ ಇಲ್ಲಿ ಒಂದು ಕ್ಲಾರಿಟಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಸಿಕ್ಬಿಟ್ರೆ 100% ಹೇಳ್ತೀನಿ, ನೀವು ಕೂಡ ಅವ್ರಗಳ ತರ ಒಂದು ದೊಡ್ಡ ಸಾಧನೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಒಂದು ಪಾಯಿಂಟ್ ಏನು ಅಂತಂದ್ರೆ, ಇವತ್ತು ದೊಡ್ಡ ದೊಡ್ಡ ಬಿಸಿನೆಸ್ ಓನರ್‌ಗಳು ತಮ್ಮ ಒಂದು ಯಶಸ್ಸಿಗೆ ಮೇಜರ್ ಕಾರಣ ಏನು ಅಂತಂದ್ರೆ, ಅವ್ರ ಹತ್ರ ಇರುವಂತ ಟೀಮ್. ಅವ್ರ ಹತ್ರ ಇರುವಂತ ಟೀಮ್, 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 ಟೀಮ್. ಯಾರು ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ತಾರೆ 100% ಹೇಳ್ತೀನಿ, ನಾಳೆ ನೀವು ಕೂಡ ಅವ್ರಗಳ ತರ ಆಗೋದಕ್ಕೆ ಸಾಧ್ಯತೆ ಇದೆ. ಇವತ್ತು ನಾವುಗಳು ಕೂಡ ಝೀರೋದಲ್ಲಿ ಇರ್ಬೋದು. ಬಟ್ ನಾಳೆ ನಾವು ಕೂಡ ಹೀರೋ ಆಗ್ಬೋದು. ಒಂದೇ ಒಂದು ಇವತ್ತು ನಮ್ಮ ಹತ್ರ ಕೊರತೆ ಇರುವಂತದ್ದು ಅದನ್ನ ನಾವು ಫುಲ್‌ಫಿಲ್‌ಮೆಂಟ್ ಮಾಡ್ಕೊಂಡ್ರೆ. ಆ ಒಂದು ಕೊರತೆ ನಮ್ಮಲ್ಲಿ ಇರುವಂತದ್ದು ಅದು ಯಾವುದು? ನಾಳೆ ದಿನ ನಾವು ಫುಲ್‌ಫಿಲ್‌ಮೆಂಟ್ ಮಾಡ್ಕೊಳ್ಬೇಕಿರೋದು ಯಾವುದು? ಏನ್ ನಮ್ಮ ಹತ್ರ ಇಲ್ಲ ಅಂಡ್ ಅವ್ರ ಹತ್ರ ಏನಿದೆ? ಅವ್ರ ಹತ್ರ ಇರುವಂತದ್ದು ನಮ್ಮ ಹತ್ರ ಏನಿಲ್ಲ? ಅಂಡ್ ಅವ್ರ ಹತ್ರ ಇರೋದು ನಮ್ಮ ಹತ್ರ ಇತ್ತು ಅಂತ ಅಂದ್ರೆ, ನಾವು ಕೂಡ ಅವ್ರ ತರ ಆಗ್ಬೋದು. ಅವ್ರ ಹತ್ರ ಇರೋದು ನಮ್ಮ ಹತ್ರ ಇಲ್ದೇ ಇರೋದು ಅದೇನು? ಏನು? 4 ಪದದ ಒಂದು ಲೆಟರ್ ಸ್ನೇಹಿತರೆ, ದಟ್ ಇಸ್ ಕಾಲ್ಡ್ ಟೀಮ್. ಟೀಮ್, 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 ಟೀಮ್. ಐ ಥಿಂಕ್ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕ್ಲಾಸ್‌ನಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಇವತ್ತು ರತನ್ ಟಾಟಾ ಸರ್ ತರ, ಮುಖೇಶ್ ಅಂಬಾನಿ ಸರ್ ತರ ಆಗೋದಕ್ಕೆ ಒಂದು ವೇದಿಕೆನೂ ಕೂಡ ಸಿಕ್ಕಿದೆ. ನೇರ ಮಾರುಕಟ್ಟೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್. ಆ ವೇದಿಕೆಯಲ್ಲಿ ನೀವು ಒಂದನ್ನ ಅಟ್ಯಾಚ್ ಮಾಡ್ಕೊಂಡ್ರೆ, ನಾಳೆ ನೀವುಗಳು ಕೂಡ ಅವ್ರ ತರ ಆಗ್ಬೋದು. ಆ ಒಂದು ವಿಚಾರ ಯಾವುದು ಅಂತಂದ್ರೆ ಟೀಮ್. ಟೀಮ್. ಟೀಮು ಸೈಜ್ ಏನಿದೆಯಲ್ಲ ಅದು ಮ್ಯಾಟರ್ ಆಗತ್ತೆ. ಮೋರ್ ದ್ಯಾನ್ 1 ಪರ್ಸನ್, ಮೋರ್ ದ್ಯಾನ್ 1 ಪರ್ಸನ್ ನಾವು ಟೀಮ್ ಅಂತ ಕರಿತೀವಿ. ಕರೆಕ್ಟಾ? ಒಬ್ರಿಗಿಂತ ಹೆಚ್ಚಿಗೆ ಇದ್ದಾಗ ಅದನ್ನ ನಾವು ಟೀಮ್ ಅಂತೀವಿ. ಇಬ್ರಿದ್ರುನು ಒಂದು ಟೀಮೇನೆ, 5 ಜನ ಇದ್ರುನು ಒಂದು ಟೀಮೇನೆ, 10 ಜನ ಇದ್ರು ಟೀಮೇನೆ. ಯೆಸ್ ಆರ್ ನೋ? ಸೊ ಅದಕ್ಕೆ ನಾನು ಒಂದು ಸ್ಟೇಟ್‌ಮೆಂಟ್‌ನೇ ಮಾಡ್ಬಿಟ್ಟಿದ್ದೀನಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ದುಡ್ಡು ಮಾಡ್ಬೇಕಾ? ಟೀಮ್ ಕಟ್ಟಿ. ನಿಮ್ಮ ಟೀಮ್ ಚಿಕ್ಕದಿದ್ರೆ ನಿಮ್ಮ ಆದಾಯ ಚಿಕ್ಕದಿರತ್ತೆ. ನಿಮ್ ಟೀಮ್ ದೊಡ್ಡದಿದ್ರೆ ನಿಮ್ಮ ಆದಾಯ ದೊಡ್ಡದಿರತ್ತೆ. ಸೊ ಈಗ ನೀವು ಡಿಸೈಡ್ ಮಾಡಿ, ಚಿಕ್ಕ ಟೀಮ್ ಇಟ್ಕೊಂಡು ಚಿಕ್ಕ ಆದಾಯವನ್ನ ತಗೊಳ್ತೀರಾ ನಿಮ್ಮ ಸಂಸ್ಥೆಯಿಂದ, ಅಥವಾ ದೊಡ್ಡ ಟೀಮ್ ಇಟ್ಕೊಂಡು ದೊಡ್ಡ ಆದಾಯವನ್ನ ಗಳಿಸ್ತೀರಾ? ಆಪ್ಷನ್ ಇಸ್ ಯುವರ್ಸ್. ಆಯ್ಕೆ ನಿಮ್ಮದು. ಬಟ್ ಅವಕಾಶ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಮಗೆ ಕೊಟ್ಟಿದೆ. ಈಗ ನೀವು ಡಿಸೈಡ್ ಮಾಡಿ, ಚಿಕ್ಕ ಟೀಮ್ ಇಟ್ಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಚಿಕ್ಕ ಆದಾಯವನ್ನ ಗಳಿಸ್ತಿರೋ, ಅಥವಾ ದೊಡ್ಡ ಟೀಮನ್ನ ಕಟ್ಟಿ ದೊಡ್ಡ ಆದಾಯವನ್ನ ಗಳಿಸ್ತಿರೋ? ಇವತ್ತು ನಿಮ್ಮ ಕಂಪನಿಯ ಟಾಪ್ ಲೀಡರ್ಸ್‌ಗಳು ಇವತ್ತು 1,00,000, 2,00,000, 3,00,000, 5,00,000, 10,00,000, 15,00,000, 50,00,000, 1,00,00,000 ಪರ್ ಮಂತ್ ಎಲ್ಲ ತಗೊಳ್ಳೋರಿದ್ದಾರೆ. ಅವ್ರು ಅಷ್ಟು ದುಡ್ಡನ್ನ ಯಾಕೆ ತಗೊಳ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ, ಅವ್ರ ಹತ್ರ ದೊಡ್ಡ ಟೀಮ್ ಇದೆ. ಇವತ್ತು 50,000 ತಗೊಳ್ಳೋನಿಗೂ 1,00,000 ಇನ್ಕಮ್ ತಗೊಳ್ಳೋನಿಗೂ ಪ್ರತಿ ತಿಂಗಳು 1,00,000 ಏನ್ ಇನ್ಕಮ್ ತಗೊಳ್ತಾ ಇದ್ದಾರೆ, ಅವ್ರ ಹತ್ರ ಇರುವಂತ ಟೀಮ್ ಏನಿರುತ್ತೆ, ವರ್ಕಿಂಗ್ ಟೀಮು, 50,000 ತಗೊಳ್ತಿರೋರು ಕಂಪೇರ್ ಮಾಡಿದ್ರೆ 50% ಟೀಮ್ ಅವ್ರ ಹತ್ರ ಇರುತ್ತೆ, ವರ್ಕಿಂಗ್ ಟೀಮ್. ಅದಕ್ಕೆ ಅವ್ರಿಗೆ 50,000 ಬರ್ತಿರತ್ತೆ. ಯೆಸ್ ಆರ್ ನೋ? ಅದೇ 1,00,000 ತಗೊಳ್ಳೋನಿಗೂ 2,00,000 ತಗೊಳ್ಳೋನಿಗೂ ಡಿಫರೆನ್ಸ್ ಏನ್ ಗೊತ್ತಾ? 1,00,000 ಹತ್ರ ಏನ್ ಟೀಮ್ ಇದೆ, ವರ್ಕಿಂಗ್ ಟೀಮು, ಅದು ಡಬಲ್ ಇರುತ್ತೆ 2,00,000 ಇನ್ಕಮ್ ತಗೊಳ್ತಿರೋರ್ಗೆ. ಅಷ್ಟೇ ವ್ಯತ್ಯಾಸ. ನಾವು ಸುಮ್ನೆ ಯೋಚನೆ ಮಾಡ್ತೀವಿ ಅಷ್ಟೊಂದು ದುಡ್ಡೆಲ್ಲ ಹೆಂಗ್ ಬರುತ್ತೆ ಅವ್ರಿಗೆ ಅಂತೇಳಿ. ತುಂಬಾ ಸಿಂಪಲ್ ಇದೆ ಫಾರ್ಮುಲಾ.
ಇವತ್ತು ನಿಮಗೆ 10,000 ಬರ್ತಾ ಇದೆ. ನಿಮ್ ಲೀಡರ್‌ಗೆ 1,00,000 ಬರ್ತಾ ಇದೆ ಅಂದ್ರೆ, ಇವತ್ತೇನ್ ನಿಮ್ಮ ಟೀಮ್‌ನಲ್ಲಿ 10,000 ಇನ್ಕಮ್ ಏನ್ ಬರ್ತಾ ಇದೆಯಲ್ಲ, ಆ ಒಂದು ಇನ್ಕಮ್ ಬರೋದಕ್ಕೆ ಏನ್ ಟೀಮ್ ಇದೆ, ಅದ್ರ 10 ಪಟ್ಟು ವರ್ಕಿಂಗ್ ಟೀಮು 1,00,000 ಯಾರು ಇನ್ಕಮ್ ತಗೊಳ್ತಾ ಇದ್ದಾರೆ ನಿಮ್ಮ ಅಪ್ಲೈನ್ ಆಗಿ ಅವ್ರ ಹತ್ರ ಇದೆ. ಅದಕ್ಕೆ ಅವ್ರು ಅಷ್ಟು ಇನ್ಕಮ್ ತಗೊಳ್ತಾ ಇದ್ದಾರೆ. ಸೊ ಪಾಯಿಂಟ್ ಈಸ್ ಕ್ಲಿಯರ್ ಅಂತ ಅನ್ಕೊಳ್ತೀನಿ. ಇದೊಂದು ಪಾಯಿಂಟ್ ಅರ್ಥ ಆಗ್ಬಿಟ್ರೆ, ನಿಮ್ಮ ಸ್ಪೀಡೇ ಬೇರೆ ಇರುತ್ತೆ ಸ್ನೇಹಿತರೆ. ಈಗಿನ ಮೂವ್‌ಮೆಂಟ್ ಇಂದಾನೆ ಸ್ಪೀಡೇ ಬೇರೆ ಇರುತ್ತೆ. ವರ್ಕಿಂಗ್ ಟೀಮ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ತುಂಬಾ ಜನರಿಗೆ ಇಲ್ಲೊಂದು ಕನ್ಫ್ಯೂಷನ್ ಇರುತ್ತೆ. ಸರ್ ನನ್ನ ಟೀಮ್‌ನಲ್ಲಿ 1,000 ಐಡಿಗಳು ಕ್ರಿಯೇಟ್ ಆಗಿದೆ ನನ್ನ ಕೆಳಗಡೆ. ಬಟ್ ಆದ್ರೂ ನನಗೆ ಒಂದು 10,000 ಇನ್ಕಮ್ ಇದೆ. ಯಾಕೆ ಸರ್? 1,000 ಜನ ಇದ್ದಾರೆ. ಸ್ನೇಹಿತರೆ, ಜನ ಇರೋದು ಇಂಪಾರ್ಟೆಂಟ್ ಅಲ್ಲ. ಬರೀ ಐಡಿಗಳಿದ್ರೆ ಸಾಕಾಗಲ್ಲ. ಅವ್ರು ವರ್ಕ್ ಮಾಡ್ತಿರ್ಬೇಕು. ವರ್ಕಿಂಗ್ ಟೀಮ್ ಅಂತ ಅದಕ್ಕೆ ನಾನು ಮೆನ್ಷನ್ ಮಾಡ್ತಿರುವಂತದ್ದು. ಪಾಯಿಂಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಖಾಲಿ ಟೀಮ್ ಇದ್ರೆ ನೋ ಬೆನಿಫಿಟ್. ನೋ ಬೆನಿಫಿಟ್. ಏನು ಬೆನಿಫಿಟ್ ಇಲ್ಲ. ಬರೀ ಟೀಮ್ ಇದ್ರೆ. ಹೆಸರಿಗೆ ಮಾತ್ರ ಐಡಿಗಳಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಏನ್ ಮಾಡ್ತಿರ್ಬೇಕು? ನಿಮ್ ಟೀಮ್‌ನಲ್ಲಿ ಏನ್ ಮಾಡ್ತಿರ್ಬೇಕು? ವರ್ಕ್ ಮಾಡ್ತಿರ್ಬೇಕು. ಯೆಸ್ ಆರ್ ನೋ? ಸೊ ವರ್ಕಿಂಗ್ ಟೀಮ್ ಇರ್ಬೇಕು. ಸೊ ಆ ವರ್ಕಿಂಗ್ ಟೀಮ್ ಚಿಕ್ಕದಿದ್ರೆ ಚಿಕ್ಕ ಇನ್ಕಮ್, ದೊಡ್ಡದಿದ್ರೆ ದೊಡ್ಡ ಇನ್ಕಮ್ ಅಂತ ಹೇಳ್ತಾ, ಸ್ನೇಹಿತರೆ, ಆ ಈ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ನನ್ನ ಒಂದು ಅನುಭವವನ್ನ ತುಂಬಾ ಚೆನ್ನಾಗಿ, ಅದ್ಭುತವಾಗಿ 2 ಪುಸ್ತಕಗಳಲ್ಲಿ ನಾನು ಒಂದು ನಾಲೆಡ್ಜ್‌ನ ಕೊಡ್ತಾ ಇದ್ದೀನಿ. ಅದು 2 ಪುಸ್ತಕಗಳು. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು, ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್‌ನ ಗುಪ್ತ ರಹಸ್ಯಗಳು. ತುಂಬಾ ಜನ ನೋಟ್ಸ್ ಕೇಳ್ತಾರೆ ನನಗೆ. ಸರ್, ಈ ಒಂದು ಸಬ್ಜೆಕ್ಟ್ ಏನ್ ಎಕ್ಸ್‌ಪ್ಲೇನ್ ಮಾಡಿದಿರ ಅದ್ರ ನೋಟ್ಸ್ ಕೊಡಿ. ಅದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡಿ ಅಂತ. ಅವ್ರುಗಳಿಗೆ ನಾನು ಹೇಳೋದೇನಂತಂದ್ರೆ, ನಿಮಗೆ ಹೆಲ್ಪ್ ಆಗ್ಲಿ ಅಂತಾನೆ, ನಿಮಗೆ ಉಪಯೋಗ ಆಗ್ಲಿ ಅಂತಾನೆ ನನ್ನ ಕೈಯಾರೆನೆ 2 ಪುಸ್ತಕವನ್ನ ಬರೆದಿರುವಂತದ್ದು. ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು, ಇನ್ನೊಂದು ನೆಟ್ವರ್ಕ್ ಮಾರ್ಕೆಟಿಂಗ್‌ನ ಗುಪ್ತ ರಹಸ್ಯಗಳು. ನೆಟ್ವರ್ಕ್ ಮಾರ್ಕೆಟಿಂಗ್‌ನ ಸಕ್ಸಸ್ ಮಂತ್ರಗಳು ಬರೆದಿದ್ದು ಒಬ್ಬ ವ್ಯಕ್ತಿ ಒಂದು ಟೀಮ್‌ನ ಬಿಲ್ಡ್ ಮಾಡಿ ಒಂದು ಲೀಡರ್ ಅಂತ ರೆಕಗ್ನೈಸ್ ಆಗ್ಬೇಕು. ಸೊ ಅಂತವರಿಗೆ ಈ ಪುಸ್ತಕವನ್ನ ಬರೆದಿದ್ದು. ಅದರ ನಂತರ ಬರೆದಂತ ಪುಸ್ತಕ ನೆಟ್ವರ್ಕ್ ಮಾರ್ಕೆಟಿಂಗ್ ಗುಪ್ತ ರಹಸ್ಯಗಳು. ಈ ಒಂದು ಪುಸ್ತಕವನ್ನ ಟೀಮ್‌ನಲ್ಲಿ ಲೀಡರ್ಸ್‌ಗಳನ್ನ ಕ್ರಿಯೇಟ್ ಮಾಡ್ಲಿ, ಇಂಡಿಪೆಂಡೆಂಟ್ ಲೀಡರ್ಸ್‌ಗಳನ್ನ ಹೆಚ್ಚು ಮಾಡ್ಲಿ ಅನ್ನೋ ಒಂದು ಕಾರಣಕ್ಕೆ ಬರೆದಿದ್ದು. ಸೊ ಈ ಒಂದು ಪುಸ್ತಕವನ್ನು ಕೂಡ ನೀವು ಖರೀದಿ ಮಾಡ್ಕೊಂಡು, ಓದ್ಕೊಂಡು ನಿಮ್ಮ ಜ್ಞಾನವನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಈ ಒಂದು ಫ್ರೀ ಆನ್‌ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್ ಏನಿದೆ, ಈ ಒಂದು ಕೋರ್ಸ್‌ಗೆ ಸಂಬಂಧಪಟ್ಟಾಗೆ ತುಂಬಾ ಜನರು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ರು. ಬೆಳಗ್ಗೆಯಿಂದ ಅತಿ ಹೆಚ್ಚು ಕಾಲ್ಸ್‌ಗಳು ಅದಕ್ಕೇನೆ ಅಂತಾನೆ ಅನ್ಬೋದು. ಅತಿ ಹೆಚ್ಚು ಜನರು ಫೋನ್ ಮಾಡಿ ಹೇಳಿರೋದೇನಂತಂದ್ರೆ, ಸರ್ ಆಕ್ಚುಲಿ ನೀವೇನ್ ಕ್ಲಾಸ್ ಕೊಡ್ತಾ ಇದ್ದೀರಾ ಅದ್ಭುತವಾಗಿದೆ. ಬೆಲೆ ಕಟ್ಟಕ್ ಆಗದೆ ಇರುವಂತ ಒಂದು ಕೋರ್ಸ್ ಅನ್ನ ನೀವು ನಮ್ಗೆ ಪ್ರೊವೈಡ್ ಮಾಡ್ತೀರಾ. ಅದು ಕೂಡ ಉಚಿತವಾಗಿ. ಬೇರೆ ಎಲ್ಲೂ ಕೂಡ ಈ ತರದ ವ್ಯವಸ್ಥೆ ನಮಗೆ ಸಿಗ್ತಾ ಇಲ್ಲ. ಸೊ ನಿಜವಾಗ್ಲೂ ನಾವು ಲಕ್ಕಿಯೆಸ್ಟ್ ಪೀಪಲ್ ಅಂತ ಹೇಳ್ಬೋದು. ನಿಮ್ಮಿಂದ ಅಂತ ಒಂದು ಅದ್ಭುತವಾದಂತ ಅವಕಾಶ ನಮಗೆ ಸಿಕ್ಕಿದೆ. ಬಟ್ ಒಂದು ಕೊರತೆ ಇದೆ ಸರ್. ಆ ಕೊರತೆಯನ್ನ ನಮಗೆ ಫುಲ್‌ಫಿಲ್‌ಮೆಂಟ್ ಮಾಡಿ ಕೊಡ್ಬೋದಾ? ಏನದು ಅಂತ ನಾನು ಕೇಳಿದೆ. ಕೇಳಿದಾಗ ಅವ್ರು ಹೇಳಿದ್ದು, "ಸರ್, ನಿಮ್ಮ ಒಂದು ವಾಯ್ಸ್ ಅಲ್ಲೇ ಇಷ್ಟೊಂದು ಪವರ್ ಇದೆ. ಖಾಲಿ ನಿಮ್ಮ ವಾಯ್ಸ್‌ನಲ್ಲೇ ಇಷ್ಟು ಮೀಟಿಂಗ್‌ನಲ್ಲಿ ನಾವು ಇಷ್ಟು ನಾಲೆಡ್ಜ್ ಎಲ್ಲ ಪಡ್ಕೊಂಡಿದೀವಿ. ಇನ್ನು ನಿಜವಾಗ್ಲೂ ನೀವು ಫೇಸ್ ಟು ಫೇಸ್ ಯಾವ ತರ ಟ್ರೈನಿಂಗ್ ಕೊಡ್ಬೋದು? ಅದನ್ನೊಮ್ಮೆ ನೋಡೋದಕ್ಕೆ ಅವಕಾಶ ಕೊಡಿ ಸರ್. ದಯವಿಟ್ಟು ಅದಕ್ಕೆ ಯಾವುದೇ ರೀತಿ ನೋ ಅನ್ಬೇಡಿ. ಅದಕ್ಕೊಂದು ನಮಗೆ ವ್ಯವಸ್ಥೆ ಮಾಡಿ ಕೊಡಿ. ಅದು ಅಟ್‌ಲೀಸ್ಟ್ 1 ತಿಂಗಳಿಗೊಮ್ಮೆ, 2 ಮಂತ್ಸ್‌ಗೊಮ್ಮೆ ಆಗ್ಲೇಬೇಕು ಸರ್. ನಿಮ್ ಟ್ರೈನಿಂಗ್‌ನ ನಾವು ಆಫ್‌ಲೈನ್‌ನಲ್ಲಿ ನೋಡ್ಬೇಕು. ಒಂದು ಕ್ಲಾಸ್ ರೂಮ್‌ನಲ್ಲಿ ನೋಡ್ಬೇಕು." ಅಂತೇಳಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರು. ಆ ಒಂದು ರಿಕ್ವೆಸ್ಟ್ ಮೇರೆಗೆ ಇವತ್ತು ಮಧ್ಯಾಹ್ನದ ಮೇಲೆ ನಮ್ಮ ಗುರುಗಳ ಹತ್ರ ಒಂದು ಚರ್ಚೆ ಮಾಡಿ, ಒಂದು ಡಿಸ್ಕಷನ್ ಮಾಡಿದ್ವಿ ಸ್ನೇಹಿತರೆ. ಆ ಡಿಸ್ಕಷನ್ ಪ್ರಕಾರ ಇವತ್ತು ಫ್ರೀ ಆನ್‌ಲೈನ್ ಡೈರೆಕ್ಟ್ ಸೆಲ್ಲಿಂಗ್ ಕೋರ್ಸ್‌ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ, ಅವ್ರುಗಳಿಗೆ ಇವತ್ತು ಒಂದು ಸುವರ್ಣ ಅವಕಾಶವನ್ನ ಕೊಡೋಣ ಅಂತ ಅನ್ಕೊಂಡಿದೀವಿ. ಏನು ಅಂತಂದ್ರೆ, ಈ ಆನ್‌ಲೈನ್ ಕ್ಲಾಸಸ್‌ಗಳ ಜೊತೆಗೆ ಒಂದು ಆಫ್‌ಲೈನ್ ಕ್ಲಾಸ್‌ನು ಕೂಡ ಹಮ್ಕೋಣ ಅಂತ ಹೇಳಿ ಪ್ಲಾನ್ ಮಾಡಿದೀವಿ. ಅದು ಕೂಡ ಹುಬ್ಳಿಯಲ್ಲಿ ಅಕ್ಟೋಬರ್ 6ನೇ ತಾರೀಕು. ಅಕ್ಟೋಬರ್ 6ನೇ ತಾರೀಕು ಹುಬ್ಬಳ್ಳಿಯಲ್ಲಿ 1 ದಿನದ ಆಫ್‌ಲೈನ್ ಕಾರ್ಯಕ್ರಮ. 1 ದಿನದ ಆಫ್‌ಲೈನ್ ಕಾರ್ಯಕ್ರಮವನ್ನ ಹಮ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡಿದೀವಿ ಸ್ನೇಹಿತರೆ. 1 ದಿನದ ಆಫ್‌ಲೈನ್ ಕಾರ್ಯಕ್ರಮವನ್ನ ಹಮ್ಕೊಳ್ಬೇಕು ಅಂತೇಳಿ ಪ್ಲಾನ್ ಮಾಡಿದೀವಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗಿರುತ್ತೆ. 10 ಗಂಟೆಯಿಂದ ಸಂಜೆ 5 ಗಂಟೆವರೆಗಿರುತ್ತೆ. ಯಾವ ಒಂದು ನಾಲೆಡ್ಜ್‌ನ ನಾನು ಆನ್‌ಲೈನ್ ಕೊಡಕ್ಕಾಗಲ್ಲ. ತುಂಬಾನೇ ಕಷ್ಟ ಆನ್‌ಲೈನ್‌ನಲ್ಲಿ ಹೇಳೋದಕ್ಕೆ. ನೀವು ಓನ್ಲಿ ಆಫ್‌ಲೈನಲ್ಲೇ ಅದನ್ನ ತಗೊಂಡ್ರೆ ಆ ನಾಲೆಡ್ಜ್‌ನ ನಿಮ್ಗೆ ಮೋರ್ ಕನೆಕ್ಟ್ ಆಗತ್ತೆ ಸಬ್ಜೆಕ್ಟ್ ಅನ್ನೋದು ಏನಿದಾವಲ್ಲ,
ಅವುಗಳನ್ನ ನಾನು ಆ ದಿನದ ಕ್ಲಾಸ್‌ನಲ್ಲಿ ಕೊಡ್ಬೇಕು ಅಂತೇಳಿ ಪ್ಲಾನ್ ಮಾಡಿದೀನಿ. ಸೊ 10 ರಿಂದ 1 ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಈ ಡೈರೆಕ್ಟ್ ಸೆಲ್ಲಿಂಗ್ ಸಂಬಂಧಪಟ್ಟ ಹಾಗೇನೆ ಏನು ಆನ್‌ಲೈನ್‌ನಲ್ಲಿ ಕೊಡಕ್ಕಾಗಲ್ಲ, ಆಫ್‌ಲೈನಲ್ಲೇ ಕೊಡ್ಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇದೆ. ಅದನ್ನ ನಾನು ಆ ದಿನ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಅಕ್ಟೋಬರ್ 6ನೇ ತಾರೀಕು. ಅಂಡ್ 1 ರಿಂದ 2 ಲಂಚ್ ಇರುತ್ತೆ. ಲಂಚ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿರ್ತೀವಿ. 2 ರಿಂದ 5 ಕುಲಕರ್ಣಿ ಸರ್‌ದು ಕ್ಲಾಸ್ ಇರುತ್ತೆ. ನಮ್ಮ ಗುರುಗಳದ್ದು ಆಕ್ಚುಲಿ 22 ವರ್ಷ ಎಕ್ಸ್‌ಪೀರಿಯನ್ಸ್ ಇರುವಂತವ್ರು. ಇವತ್ತು ನಾನು ಏನೇ ಆಗಿದ್ರು ಕೂಡ ಅದಕ್ಕೆ ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೈ ಗುರೂಜಿ ಸರ್ ಡಾಕ್ಟರ್ ಎಸ್.ಎಸ್. ಕುಲಕರ್ಣಿ ಸರ್ ಅಂತೇಳಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತರು. ಅವ್ರನ್ನೂ ಕೂಡ ನೋಡುವಂತ ಒಂದು ಅವಕಾಶ, ಒಂದು ಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ ಅದೇ ದಿನ. ಸೊ ಅದಕ್ಕೆ ಲಿಮಿಟೆಡ್ ಸೀಟ್ಸ್ ಇರೋದ್ರಿಂದ ಮೊದ್ಲೇ ಅಡ್ವಾನ್ಸ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ನೀವು ಅವತ್ತಿನ ಕಾರ್ಯಕ್ರಮಕ್ಕೆ ಒಂದು ನಾಮಿನಲ್ ಫೀಸ್ ಇರುತ್ತೆ. ಯಾಕಂದ್ರೆ ವಿತ್ ಲಂಚ್ ಇರೋದ್ರಿಂದ ಅಂಡ್ ಒಂದು ಹೋಟೆಲ್‌ನಲ್ಲಿ ಅಥವಾ ಒಂದು ವೇದಿಕೆಯಲ್ಲಿ ಮಾಡ್ತಿರೋದ್ರಿಂದ ಒಂದು ನಾಮಿನಲ್ ಫೀಸ್ ಇರುತ್ತೆ. ಜಸ್ಟ್ ₹500 ನಿಮಗೆ ಫೀಸ್ ಇರುತ್ತೆ. ಸೊ ಆ ಕಾರಣಕ್ಕೆ ನೀವು ಮೊದ್ಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಮಂತ್‌ಗೆ. ಸೊ ಯಾವಾಗ ಸೀಟ್ಸ್ ಫಿಲ್ ಆಗತ್ತೆ ಅಲ್ಲಿಗೆ ನಾವು ಅಡ್ಮಿಷನ್ ಏನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಅಡ್ಮಿಷನ್ ಏನಿದೆ ಅದನ್ನ ಸ್ಟಾಪ್ ಮಾಡ್ತೀವಿ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನ್ ನಿಮ್ಗೆ ಲಿಂಕ್ ಬಂದಿದೆ, ಏನ್ ಪ್ರತಿ ಕ್ಲಾಸ್ ಆನ್‌ಲೈನ್ ಕ್ಲಾಸ್ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಏನ್ ಲಿಂಕ್ ಬರುತ್ತೆ, ಆ ಒಂದು ವಾಟ್ಸ್ಆಪ್ ನಂಬರ್‌ಗೆನೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು, ಆ ಒಂದು ವಾಟ್ಸ್ಆಪ್ ನಂಬರ್‌ಗೆನೆ ನೀವು ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಏನ್ ಪ್ರೊಸೀಜರ್ ಇದೆ. ಸೊ ನಮ್ದು ಒಂದು ಫೌಂಡೇಶನ್ ಇದೆ. ಆ ಫೌಂಡೇಶನ್‌ಗೆ ನೀವು ಫೌಂಡೇಶನ್ ಅಕೌಂಟಿಂಗ್ ನೀವು ಪೇ ಮಾಡ್ಬೇಕು. ಪೇ ಮಾಡಿ ನಿಮ್ಮ ಪೂರ್ತಿ ಹೆಸರನ್ನ ಮೆನ್ಷನ್ ಮಾಡ್ಬೇಕು. ಆ ಮೆನ್ಷನ್ ಮಾಡಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತೀವಿ. ಆ ನಂಬರ್‌ನ ನೀವು ಅಲ್ಲಿ ಶೋ ಮಾಡಿದ್ರೇನೆ ನಿಮಗೆ ಅವತ್ತಿನ ಕ್ಲಾಸಲ್ಲಿ ಒಳಗಡೆ ಎಂಟ್ರಿ ಇರುತ್ತೆ. ಕ್ಲಿಯರ್? ಸೊ ಯಾವ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ 9986409556 9986409556 ಆಲ್ರೆಡಿ ನಿಮ್ಮತ್ರ ನಂಬರ್ ಇದೆ 9986409556 ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಮಂತ್ ಏನು ಅಕ್ಟೋಬರ್ 6ನೇ ತಾರೀಕು ಸಂಡೇ ಬರುತ್ತೆ. ಆ ಒಂದು ಸಂಡೆಯ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬಹುದು. ಏನ್ ನಾನು ಒಂದು ಆನ್‌ಲೈನ್ ಕ್ಲಾಸ್‌ನಲ್ಲಿ ಒಂದು ಕೆಲವೊಂದಿಷ್ಟು ಸಬ್ಜೆಕ್ಟ್ಸ್‌ಗಳನ್ನ ಎಕ್ಸ್‌ಪ್ಲೇನ್ ಮಾಡೋದಕ್ಕೆ ಆಗಲ್ಲ. ಅಷ್ಟು ಕಷ್ಟ ಇದೆ. ಅದನ್ನ ನೀವು ನೇರವಾಗಿ ಕ್ಲಾಸ್ ರೂಮ್‌ನಲ್ಲೇ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಿದೆಯಲ್ಲ, ಆ ಸಬ್ಜೆಕ್ಟ್‌ನ ನಾನು ತಗೊಬಂದು ಆ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅಂಡ್ ನನಗೂ ಕೂಡ ತುಂಬಾ ಖುಷಿ ಇದೆ ಆಕ್ಚುಲಿ. ಹಿಂಗೆ ಆನ್‌ಲೈನ್‌ನಲ್ಲಿ ನಿಮ್ಮನ್ನ ನಾನ್ ನೋಡೋದಕ್ ಆಗ್ತಾ ಇಲ್ಲ. ನನ್ನನ್ನ ನೀವು ನೋಡೋದಕ್ ಆಗ್ತಾ ಇಲ್ಲ. ಓನ್ಲಿ ಒಂದು ಸ್ಲೈಡ್ಸ್‌ಗಳ ಮುಖಾಂತರ ಕ್ಲಾಸ್‌ನ ಕೇಳ್ತಾ ಇದ್ದೀವಿ. ಫೇಸ್ ಟು ಫೇಸ್ ಕುತ್ಕೊಂಡ್ ಕೇಳಿದ್ರೆ ಅದ್ರ ಮಜಾನೇ ಬೇರೆ. ನಿಮ್ಮನ್ನ ನೋಡ್ಕೊಂಡು ಒಂದು ಕಾರ್ಯಕ್ರಮವನ್ನ ತಗೊಳ್ಳುವಂತಹ ಥ್ರಿಲ್ಲೇ ಬೇರೆ. ಆ ಖುಷಿನೇ ಬೇರೆ. ಅದನ್ನು ಕೂಡ ನಾನ್ ನೋಡ್ಬೇಕು ಅನ್ನೋ ಒಂದು ಆಹ್, ಬಯಕೆ ನನಗೂ ಕೂಡ ಇದೆ. ಹಂಗಾಗಿ ಒಂದು ಅವಕಾಶವನ್ನ ನಾವು ಪ್ಲಾನ್ ಮಾಡಿದೀವಿ. ಈ ಒಂದು ಅವಕಾಶವನ್ನ ನೀವೆಲ್ಲರೂ ಕೂಡ ಬಳಸ್ಕೊಳ್ಳಿ. ನೆಕ್ಸ್ಟ್ ಅಕ್ಟೋಬರ್ 6ನೇ ತಾರೀಕು ಹುಬ್ಳಿಯಲ್ಲಿ ಸಿಗೋಣ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ ನೀವು ಶೇರಿಂಗ್ ಮಾಡ್ಕೊಳ್ಬಹುದು. ಶೇರಿಂಗ್ ಮಾಡ್ಕೊಳ್ಳುವಂತವ್ರು ಚಾಟ್ ಬಾಕ್ಸ್‌ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅದನ್ನ ಅನ್ಮ್ಯೂಟ್ ಮಾಡ್ತೀನಿ. ಸೊ ಅವರು 1 ಮಿನಿಟ್ ಅಥವಾ 2 ಮಿನಿಟ್ಸ್ ಅಲ್ಲಿ ತಮ್ಮ ತುಂಬಾ ಇಷ್ಟ ಆದಂತಹ ಪಾಯಿಂಟ್ ಅನ್ನ ಶೇರಿಂಗ್ ಮಾಡ್ಕೊಳ್ಬಹುದು. ಸೊ ಯಾರು ಶೇರಿಂಗ್ ಮಾಡ್ಕೊಳ್ತೀರಾ ಅವ್ರು ಚಾಟ್ ಬಾಕ್ಸ್ ನಲ್ಲಿ ನೇಮ್ ಮೆನ್ಷನ್ ಮಾಡಿ ಅವರನ್ನ ಅನ್ಮ್ಯೂಟ್ ನಾನ್ ಮಾಡ್ತೀನಿ. ಸೊ ಏನ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅನ್ನೋ ಒಂದು ವಿಚಾರವಾಗಿ. ಸೊ ಇವತ್ತಿನ ಕ್ಲಾಸ್‌ನಲ್ಲಿ ನಿಮಗೆ ಯಾವ್ದು ತುಂಬಾನೇ ಇಷ್ಟ ಆಯ್ತು, ಯಾವ ಪಾಯಿಂಟ್ ನಿಮಗೆ ತುಂಬಾನೇ ಇಷ್ಟ ಆಯ್ತು ಅನ್ನೋ ಒಂದು ವಿಚಾರವಾಗಿ ನೀವು ಎಸ್ ವೆರಿ ಗುಡ್. ಮೊದಲನೇದಾಗಿ ಶರಣು ಸರ್ ನೇಮ್ ಮೆನ್ಷನ್ ಮಾಡ್ತಿದ್ದಾರೆ. ಸೊ ಅವ್ರನ್ನ ಅನ್ಮ್ಯೂಟ್ ಮಾಡೋದಕ್ಕಿಂತ ಮುಂಚೆ ಸೊ ಎಲ್ರಿಗೂ ಕೂಡ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ. ಇವತ್ತು ಶಿಕ್ಷಕರ ದಿನಾಚರಣೆ. ತುಂಬಾ ಖುಷಿ ಆಗತ್ತೆ. ಇದೇ ದಿನ ನಾವು ಒಂದು ಅದ್ಭುತವಾದ ಸಬ್ಜೆಕ್ಟ್‌ನ ಕಲ್ತ್ಕೊಂಡಿದೀವಿ. ಸೊ ಒನ್ಸ್ ಅಗೈನ್ ನಿಮಗೂ ಕೂಡ ವಿಶ್ ಯು ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳಿ ಶರಣು ಸರ್‌ನ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮ ಒಂದು ಖುಷಿಯನ್ನ ಇವತ್ತಿನ ಕ್ಲಾಸ್‌ನಲ್ಲಿ ಏನ್ ತುಂಬಾ ಇಷ್ಟ ಆಯ್ತು ಅಥವಾ ಲಾಸ್ಟ್ ಕ್ಲಾಸಲ್ಲಿ ಕಲ್ತಿದ್ದಂತಹ ಪಾಯಿಂಟ್ ಅನ್ನು ಕೂಡ ತಾವು ಶೇರ್ ಮಾಡ್ಕೋಬಹುದು. ಯಾವ್ದು ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ. ಸೊ ಶರಣು ಸರ್‌ನ ಅನ್ಮ್ಯೂಟ್ ಮಾಡಿದ್ದೀನಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ವೇದಿಕೆಗೆ ವೆಲ್ಕಮ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕೂಡ ಅದ್ರ ಜೊತೆಗೆ ಬಹಳ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಇವತ್ತು ಹ್ಯಾಪಿ ಟೀಚರ್ಸ್ ಡೇ ಕೂಡ ಎಲ್ಲರಿಗೂ ಹೇಳ್ತಾ, ಸೊ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಖುಷಿ ಆಯ್ತು ಸರ್ ನಿಮಗೆ. ಸೊ ಇವತ್ತಿನ ಒಂದು ಕ್ಲಾಸ್ ಅಂತ ಅದ್ಭುತವಾಗಿತ್ತು. ಸೊ ಏನಂತ ಕೇಳಿದ್ರೆ, ಸೊ ಒಂದು ವರ್ಕ್ ಅಲ್ಲಿ ಮಾಡ್ಬೇಕಾದ್ರೆ ಯಾವ ರೀತಿ ನಮ್ಗೆ ಇನ್ಕಮ್ ತಗೋಬಹುದು ಅನ್ನೋ ಒಂದು ಸಬ್ಜೆಕ್ಟ್ ಮುಖಾಂತರ. ಸೊ
ನೆಟ್ವರ್ಕ್ ಮಾರ್ಕೆಟಿನ ಒಂದು ವ್ಯತ್ಯಾಸಗಳನ್ನ ತಿಳಿಸ್ಕೊಟ್ರಿ. ಸೊ ನನಗೆ ಇಷ್ಟವಾದಂತಕ್ಕಿದ್ರೆ 9 ಪಾಯಿಂಟ್ಸ್ ಏನಿತ್ತಲ್ಲ, ಸೊ ಅಂದ್ರೆ ಹೊರಗಡೆ ಜನರಿಗೆ ತಿಳಿಸ್ಬೇಕಾದ್ರೆ ಎಷ್ಟು ಇನ್ಕಮ್ಸ್ ಅಲ್ಲಿ ಕೂಡ ಸಿಗುತ್ತವೆ. ಹೊರಗಡೆ 1 ಅಥವಾ 2 ಸಿಗ್ಬೋದು. ಬಟ್ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ ಜನರಿಗೆ ಯಾವ ರೀತಿ ತಿಳಿಸ್ಕೊಟ್ರೆ ಇವತ್ತು ಒಂದು ನಮ್ ಜೊತೆ ಟೀಮ್ ವರ್ಕ್ ಆಗಿ ಬರ್ತಾರೆ ಅನ್ನೋದಕ್ಕೆ ಬಹಳ ಒಂದು ಅದ್ಭುತವಾಗಿ ತಿಳಿಸ್ಕೊಟ್ರಿ ಸರ್. ಅದ್ರಾಗೆ ಹೊರಗಡೆ ಬಿಸ್ನೆಸ್ ಆಗಿರ್ಬೋದು, ಒಂದು ಸೆಲ್ಫ್ ಬಿಸ್ನೆಸ್ ಆಗಿರ್ಬೋದು, ಅದ್ರ ವ್ಯತ್ಯಾಸ ಕೂಡ ಹೇಳಿಕೊಟ್ರಿ. ಅಂದ್ರೆ ಜನರ ಎಷ್ಟು ಜನಸಂಖ್ಯೆ ಇವತ್ತಿದ್ರೆ ಟೀಮ್ ಅಲ್ಲಿ ಇದ್ರೆ, ಸೊ ಕೆಲವು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳಿದ್ರು. ಸೊ ಆ ವ್ಯಕ್ತಿಗಳು ಏನಂತ ಕೇಳಿದ್ರೆ, ಆ ಟೀಮ್ ಇದ್ರೆ ಅಥವಾ ಜನಗಳು ಇದ್ರೆ ಇವತ್ತು ಟೀಮ್ ವರ್ಕ್ ಅಲ್ಲಿ ಏನಾದ್ರು ವರ್ಕ್ ಮಾಡಿದ್ರೆ, ಸೊ ಆ ವೇದಿಕೆಯಲ್ಲಿ ಕೂಡ ಇವತ್ತು ಏನಾದ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಹಂಚ್ಕೊಂಡಿದಾರಲ್ಲ, ಅವರಿಂದನೇ ಹಂಚ್ಕೊಂಡಿರೋದು ಜನಗಳಿಂದ ಮುಖಾಂತರ. ಸೊ ಅವ್ರು ಏನಾದ್ರು ವರ್ಕ್ ಮಾಡಿಲ್ಲ ಅಂದ್ರೆ ಇವತ್ತು ಅವರೆಲ್ಲರೂ ಕೂಡ 0% ಅಲ್ಲಿ ಇನ್ಕಮ್ ಅಲ್ಲಿ ಬರ್ತಾರೆ. ಸೊ ಅದು ನಿಜ ಸರ್. ಅಂತ ಒಂದು ಅದ್ಭುತ ಅಂತ ಒಂದು ವಿಷಯಗಳನ್ನ ತಿಳಿಸ್ಕೊಟ್ರಿ. ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರಣ್ ಸರ್. ತುಂಬಾ ಅದ್ಭುತವಾಗಿ ಇವತ್ತಿನ ಕ್ಲಾಸ್ ನಲ್ಲಿ ಏನೇನೆಲ್ಲ ಪಾಯಿಂಟ್ಸ್ ಗಳನ್ನ ಕಲ್ತ್ರಿ ಅನ್ನೋದನ್ನ ಅದು ಹೈಲೈಟ್ ಮಾಡಿ ಇವತ್ತು ಹೇಳಿದ್ರಿ. ಸೊ ನೆಕ್ಸ್ಟ್ ಚಂದ್ರಕಾಂತ್ ಸರ್ ಮಾತಾಡ್ತಾರಂತ. ಚಂದ್ರಕಾಂತ್ ಸರ್ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. Hello, sir. ಎಸ್, ಗುಡ್ ಈವ್ನಿಂಗ್ ಚಂದ್ರಕಾಂತ್ ಸರ್. Sir, same to you, sir. Thanks for giving the opportunity to me, sir, to speak. Sir, ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸಿದೆ ಚಂದ್ರಕಾಂತ್ ಸರ್, Okay, sir. ಕೇಳಿಸ್ತಾ ಇದೆ. ಬೇಸಿಕಲಿ ಸರ್, ನಾನು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲೇ ನನ್ನ ಗೋಲ್ ಅನ್ನ ರೀಚ್ ಮಾಡ್ಬೇಕಂತ ನನ್ನ ಇಷ್ಟ ಆಗಿದೆ. ಬಟ್ ಬೇಸಿಕಲಿ ನೀವು ಹೇಳಿಕೊಡುವ ಟೀಚಿಂಗ್, ದ ವೇ ಆಫ್ ಟೀಚಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಎಸ್ಪೆಷಲಿ ಅದು ನನಗೆ ಹಾರ್ಟ್ಗೆ ಟಚ್ ಆಯ್ತು ಸರ್. ಎಸ್ಪೆಷಲಿ ಸಂಜಯ್ ಸರ್ ಅಂದ್ರೆ ಅದರ ಜೊತೆಗೆ ನಾನು ದ ಪವರ್ ಆಫ್ ಕಂಪೌಂಡಿಂಗ್ ನಾನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಕೇಳಿದ್ದೆ, ಡಿಪಾಸಿಟ್ ಅಲ್ಲಿ ಕೇಳಿದ್ದೆ. ಬಟ್ ಇದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ದ ಪವರ್ ಆಫ್ ಕಂಪೌಂಡಿಂಗ್, ಮನಿ ಮಲ್ಟಿಪ್ಲಿಕೇಶನ್, ಟೈಮ್ ಮಲ್ಟಿಪ್ಲಿಕೇಶನ್ ಆಗ್ತಾ ಅಂತ ನಂಗೆ ಗೊತ್ತಾಯ್ತಿದಲ್ಲ, ಅದು ನನಗೆ ಇವತ್ತು ಗೊತ್ತಾಯ್ತು. ಅದು ನನಗೆ ತುಂಬಾ ಇಷ್ಟ ಆಯ್ತು ಸರ್ ಎಸ್ಪೆಷಲಿ. ಆಮೇಲೆ ಸೆಕೆಂಡ್ ಪಾಯಿಂಟ್ ಅಂದ್ರೆ ನಂಗೆ ಟೀಮ್ ವರ್ಕು, ಟೀಮ್ ಡೆವಲಪ್ಮೆಂಟ್, ಅದರ ಮುಖಾಂತರನೇ ಅವರು ರತನ್ ಟಾಟಾ ಸರು, ಆಮೇಲೆ ನಾರಾಯಣ್ ಮೂರ್ತಿ ಸರು ಇಷ್ಟು ದೊಡ್ಡ ಬಿಸ್ನೆಸ್ ಟ್ರೈಕನ್ ಆಗಿದ್ದಾರೆ ಅಂತ ನಂಗೆ ಇವತ್ತು ಕ್ಲಿಯರ್ ಕಟ್ ಆಗಿ ಕ್ಲಾರಿಟಿ ಸಿಕ್ತು ಸರ್. ನಂಗೆ ಇವು ಎರಡು ಪಾಯಿಂಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸರ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೈಲೈಟ್ ಮಾಡಿದ್ರು. ನೋಡಿ, ಇವತ್ತು ಯಾರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಓನರ್ ಗಳಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಸ್ಟ್ರಾಟಜಿಯನ್ನ ಬಳಸ್ಕೊಂಡಿದ್ದಾರೆ. ಅದು ಒಂದು ಟೀಮ್ ನ ಬಿಲ್ಡ್ ಮಾಡಿರುವಂತದ್ದು. ಒಂದು ಸಂಸ್ಥೆ ಅಂತ ಮಾಡಿದ್ದಾರೆ. ಆ ಸಂಸ್ಥೆಯಲ್ಲಿ ಎಂಪ್ಲಾಯ್ಸ್ ಗಳ ಸಂಖ್ಯೆ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಅದನ್ನೇ ಅವರ ಟೀಮ್ ಅಂತ ಕರಿತೀವಿ. ಆ ಟೀಮ್ ನ ಇನ್ಕ್ರೀಸ್ ಮಾಡ್ಕೊಂತ ಇವತ್ತು ದೊಡ್ಡ ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಅದೇ ಅವಕಾಶ ನಮಗೂ ಸಿಕ್ಕಿರೋದ್ರಿಂದ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ನಾವು ಕೂಡ ಅದನ್ನ ಮಾಡಬೇಕು. ನಮ್ಮ ಟೀಮ್ ಸೈಜ್ ಅನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಸ್ತರಣೆ ಮಾಡುವಂತ ವಿಚಾರದಲ್ಲಿ ಎವ್ರಿ ಡೇ ನಮ್ದು ಫೋಕಸ್ ಇರಬೇಕು ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಶೋಕ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಅಶೋಕ್ ಸರ್ ನಾನು ಮೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ನಾನು ಅಶೋಕ್ ಕಮಿನಿಗಡ್ ಅಂತ ಹೇಳಿ. ಸರ್, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ತಾವು ಹೇಳಿರ್ತಕ್ಕಂಥ ESBI ಈ ಬಗ್ಗೆನೂ ಬಹಳ ಅತ್ಯುತ್ತಮವಾಗಿ ತಾವು ತಿಳಿಸಿಕೊಟ್ರಿ ಸರ್. ಅದನ್ನು ಕೂಡ ಮನವರಿಕೆಯಾಗಿ ನಾವು ಕಲ್ಕೊಂಡಿದ್ದೀವಿ. ಅದಲ್ದೇನೆ ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ತಾವು ಸವಿಸ್ತರವಾಗಿ ಹೇಳಿಕೊಟ್ಟಿದ್ದೀರಿ ಸರ್. ಈ ಒಂದು ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ 3,000 ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ವಸ್ತು 10 ಕನ್ಸ್ಯೂಮರ್ಗೆ ಬಂದು ಸೇರ್ಬೇಕಾದ್ರೆ 10,000 ಆಗುತ್ತೆ. ಮಧ್ಯವರ್ತಿಗಳು ಮತ್ತು ಅಡ್ವರ್ಟೈಸ್ಮೆಂಟ್ ಗಳಿಗೆ ಹೋಗುವಂತ 7 ಲಕ್ಷನು ಈ ಒಂದು ನೆಟ್ವರ್ಕ್ ಮಾರ್ಕೆಟ್ ನಲ್ಲಿ ನಮಗೆ, ಅಂದ್ರೆ ಒಂದು ವಸ್ತುವನ್ನ ಉತ್ಪಾದಕರು ಕೊನೆಯ ಗ್ರಾಹಕರಿಗೆ ತಲುಪಿಸುವಂತ ವ್ಯವಸ್ಥೆಯಲ್ಲಿ ನೇರ ಮಾರುಕಟ್ಟೆ ಅಂತೀವಿ. ಆ ನೇರ ಮಾರುಕಟ್ಟೆಯಲ್ಲಿ ನಾವು ಇಂದು ಕೆಲಸ ಮಾಡ್ತಾ ಇದ್ರೆ ಮಧ್ಯವರ್ತಿಗಳಿಗೆ ಸಿಗುವಂತ ಹಣ ನಮಗೆ ಸಿಗುತ್ತೆ, ಕಂಪನಿ ಕೊಡುತ್ತೆ ಅನ್ನೋದನ್ನ ನಾವು ಬಹಳ ಇದ್ರಲಿಂದ ನಾವು ಕಲ್ತಿದ್ದೀವಿ ಸರ್ ತಮ್ಮ ಒಂದು ಲಾಸ್ಟ್ ಕ್ಲಾಸ್ ಅಲ್ಲಿ. ಇವತ್ತಿನ ಕ್ಲಾಸಿನ ಬಗ್ಗೆ ನಾವು ನೋಡ್ಬೇಕಾದ್ರೆ ಈ ಒಂದು ಪ್ರೈಮರಿ ಮೋಟಿವೇಟಿವ್ ಫ್ಯಾಕ್ಟರ್ಸ್ ಬಗ್ಗೆ ಈ ಒಂದು 9 ಪಾಯಿಂಟ್ಗಳನ್ನ ಕೂಡ ಮನದಟ್ಟಾಗುವಂತೆ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀರಿ ಸರ್. ಅದಲ್ದೇನೆ ಲಾಸ್ಟ್ ಟೈಮ್ ಅಲ್ಲಿ ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಂದ್ರೆ ಯಾವ ರೀತಿ ಉದಾಹರಣೆಗಳನ್ನ ಕೊಟ್ಟು ಅವರಿಗೆ ಮನವರಿಕೆ ಮಾಡಬೇಕು. ಈಗ ನಾವು ಸುಮ್ನೆ ಸಾದಾ ಹೇಳಿದ್ವಿ ಅಂದ್ರೆ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ನಮ್ಮಿಂದ ಕೈ ಜಾರುವಂತ ಕೆಲಸವನ್ನ ನಾವು ಕಳ್ಕೊಂತೀವಿ. ಆ ಉದ್ದೇಶಕ್ಕಾಗಿ ಬಿಲ್ ಗೇಟ್ಸ್ ಆಗಿರ್ಬೋದು, ನೆಟ್ವರ್ಕ್ ಮಾರ್ಕೆಟ್ ನ ಭವಿಷ್ಯವನ್ನೇ ಬಿಸಿನೆಸ್, ಭಾರತದ ಭವಿಷ್ಯ ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ರಾಮವಿಲಾಸ್ ಪಾಸ್ವಾನ್ ಹೇಳಿರುವಂತ ಉದಾಹರಣೆಗಳನ್ನ ಹೇಳಿ, ಕೆಲವೊಂದು ಲೀಡರ್ಸ್ ಗಳ ಉದಾಹರಣೆಗಳನ್ನ ಅವ್ರಿಗೆ ತಿಳಿಸಿ ನಾವು ಈ ಒಂದು ನೆಟ್ವರ್ಕ್ ಮಾರ್ಕೆಟ್ಗೆ ಅವ್ರನ್ನ ಅವ್ರನ್ನ ವೆಲ್ಕಮ್ ಮಾಡಬೇಕು ಅನ್ನೋದನ್ನ ನಾವು ಕಲ್ತಿದೀವಿ ಸರ್. ತುಂಬಾ ಧನ್ಯವಾದಗಳು ಸರ್. ತಮಗೂ ಈ ಒಂದು ನಮ್ಗೆ ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ಹಲವಾರು ವಿಷಯಗಳನ್ನ ನಮ್ಗೆ ಉಣಬಡಿಸ್ತಾ ಇದ್ದೀರಿ. ಅದಲ್ದೇನೆ ಜೂನ್
6/10/2024 ನೇರವಾಗಿ ಮುಖಾಮುಖಿ ಇರುವಂತ ಕ್ಲಾಸ್ಗೆ ನಾನು ಅಟೆಂಡ್ ಆಗ್ತಾ ಇದ್ದೀನಿ ಸರ್. ನಾನು ಅಷ್ಟೇ ಅಲ್ದೇನೆ ನನ್ನ ಟೀಮು ಕೂಡ ಕರ್ಕೊಂಡು ಬರ್ತೀನಿ ಅಂತ ತಮ್ಮ ಮುಂದೆ ಹೇಳ್ತಾ ನನಗೆ ಅವಕಾಶ ಕೊಡೋದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ತಮಗೂ ಮತ್ತು ಕುಲಕರ್ಣಿ ಸರ್ಗೂ, ನನ್ನನ್ನ ಈ ಒಂದು ನೆಟ್ವರ್ಕ್ ಮಾರ್ಕೆಟ್ಗೆ ಕರ್ಕೊಂಡ್ ಬಂದಿರತಕ್ಕಂತ ಶರಣು ಸರ್ಗೂ ಕೂಡ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ ಸರ್. ಓವರ್ ಟು. ಎಸ್, ಥ್ಯಾಂಕ್ ಯು ಸೋ ಮಚ್ ಶರಣು ಸರ್. ತುಂಬಾ ಥ್ಯಾಂಕ್ ಯು ಅಶೋಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಸೋಣ ಸ್ನೇಹಿತರೆ. ಜಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇನ್ನೊಬ್ಬರನ್ನ ಮಾತಾಡಿಸಿ ಇವತ್ತಿನ ಕಾರ್ಯಕ್ರಮ ಎಂಡ್ ಮಾಡೋಣ. ಜಯಂತ್ ಸರ್ ನೇಮ್ ಮೆನ್ಷನ್ ಮಾಡಿದ್ದಾರೆ. ಸೊ ರಿಕ್ವೆಸ್ಟ್ ಜಯಂತ್ ಸರ್, ಒಂದು ನಿಮಿಷ ತಮ್ಮ ಒಂದು ಖುಷಿಯನ್ನ ವ್ಯಕ್ತಪಡಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನ ವೈಂಡ್ ಅಪ್ ಮಾಡೋಣ. ಓಕೆ, ನಮಸ್ತೆ ಸರ್, ಥ್ಯಾಂಕ್ ಯು. ನಾನು ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ. SHK, ಹಲೋ ಸರ್, ಕೇಳ್ತಾ ಇದೆ ಅಲ್ಲ ಎಸ್ ಸರ್, ಕೇಳಿಸ್ತಾ ಇದೆ ಜಯಂತ್ ಸರ್. ಸರ್? SHK ವೆಲ್ನೆಸ್ ಅಕಾಡೆಮಿಯ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ನಂಗೆ ತುಂಬಾ ಪ್ರೌಡ್ ಫೀಲ್ ಆಗ್ತಾ ಇದೆ ಸರ್. ಸೆಕೆಂಡ್ ಬ್ಯಾಚ್ ಅಲ್ಲಿ ಎಜುಕೇಶನ್ ಮಾಡಿದಂತ ಸ್ಟೂಡೆಂಟ್ ನಾನು. ಇವಾಗ ಇವತ್ತಿನ ಕ್ಲಾಸ್ ಅಲ್ಲಿ ಹೇಳ್ಬೇಕಿದ್ರೆ ಪ್ರೈಮರಿ ಮೋಟಿವೇಶನ್ ಫ್ಯಾಕ್ಟರ್ಸ್ ಅದು ಪುನರ್ಮನನ ಮಾಡಿಕೊಟ್ರಿ ಸರ್ ನೀವು. ಯಾಕಂದ್ರೆ ನಮ್ಮ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಮಾಡ್ಬೇಕು, ಇದನ್ನು ಟೈಪ್ ಮಾಡ್ಬೇಕು ಅಂತ ಏನೋ ಒಂದು ನೆಟ್ವರ್ಕ್ ಗೆ ಸಂಬಂಧಪಟ್ಟಾಗ ಹಾಕ್ಬೇಕು ಅಂತ ಇದ್ದೆ. ಇದನ್ನು ಮೆನ್ಷನ್ ಮಾಡ್ಬೋದು ಅಂತ ಹೇಳಿಕೊಟ್ಟದು ತುಂಬಾ ಇಷ್ಟ ಆಯ್ತು. ಅದನ್ನು ಅಳವಡಿಸಿಕೊಳ್ತೇನೆ ಸರ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಫ್ ವರ್ಕಿಂಗ್ ಟೀಮ್ ಅನ್ನು ತಿಳಿಸ್ಕೊಟ್ರಿ. ವರ್ಕಿಂಗ್ ಟೀಮ್ ಯಾಕೆ ಇರ್ಬೇಕು, ವರ್ಕಿಂಗ್ ಟೀಮ್ ಇಂದ ಬರೀ ಟೀಮ್ ಅಲ್ಲ, ವರ್ಕಿಂಗ್ ಟೀಮ್ ಇರ್ಬೇಕು ಅನ್ನುವಂತ ತಿಳಿಸ್ಕೊಟ್ರಿ. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ಇನ್ನೊಂದು ನಾನು ಖುಷಿ ಪಟ್ಟ ವಿಚಾರ ಏನಂದ್ರೆ, ನಮ್ಮ ಟೀಮ್ ಅಲ್ಲಿ ಕೂಡ ತುಂಬಾ ಜನ ಇನ್ನೊಮ್ಮೆ ಮೀಟ್ ಆಗ್ಬೇಕು, ಡೈರೆಕ್ಟ್ ಮೀಟ್ ಆಗ್ಬೇಕು ಅಂತ ಹೇಳುವಂತ ವಿಚಾರವನ್ನು ನನ್ನ ಮುಂದೆ ಹೇಳಿದ್ರು. ಇಂಥವರಿಗೆಲ್ಲ ಒಂದು ಅವಕಾಶ ಸಿಗ್ತಾ ಇದೆ, ಇನ್ನೊಮ್ಮೆ ಒಂದು ಅವಕಾಶ ಸಿಗ್ತಾ ಇದೆ ಅಂತ ಹೇಳುವಂತ ತುಂಬಾ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು. ನಾವು ಟೀಮ್ ಜೊತೆ ಬರ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್ ಜಯಂತ್ ಸರ್. ಒಳ್ಳೇದಾಗ್ಲಿ ಸ್ನೇಹಿತರೆ ಎಲ್ರಿಗೂ ಕೂಡ. ಒಂದಂತೂ ಇಂಟೆನ್ಷನ್ ಫುಲ್ಫಿಲ್ಮೆಂಟ್ ಆಗ್ಬೇಕು. ಅದೇನು ಅಂತಂದ್ರೆ ಮನೆಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನ ತಲುಪಿಸ್ಬೇಕು. ಮನೆಗೆ ಯಾವುದೇ ಮನೆಗೆ ನೀವು ಹೋದ್ರು ಕೂಡ ಆ ಮನೆಯಲ್ಲಿ ಒಬ್ರಲ್ಲ ಒಬ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಿರ್ಬೇಕು. ಆ ದಿನ ಬರೋವರೆಗೂ ಕೂಡ ನಾವೆಲ್ಲರೂ ಕೂಡ ಯೂನಿಟಿಯಿಂದ, ಒಗ್ಗಟ್ಟಿನಿಂದ, ಬೇರೆ ಬೇರೆ ಕಂಪ್ನಿಗಳಿಂದ ನಾವು ಡಿವೈಡ್ ಆಗಿದ್ರು ಕೂಡ ಒಂದು ಇಂಡಸ್ಟ್ರಿ ಮುಖಾಂತರ ಯೂನಿಟಿ ಆಗಿದೀವಿ, ಒಂದು ಟೀಮ್ ಆಗಿದೀವಿ, ಒಂದು ವ್ಯವಸ್ಥೆ ಮುಖಾಂತರ ನಾವೆಲ್ಲರೂ ಸೇರಿ ಮನಸ್ಸು ಮಾಡಿದ್ರೆ ಮನೆಗೆ ಈ ಒಂದು ವ್ಯವಸ್ಥೆಯನ್ನ ತಲುಪಿಸುವಂತಹ ದಿನಗಳು ಜಾಸ್ತಿ ದೂರ ಇಲ್ಲ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ಅನ್ನೋದನ್ನ ನಿಮಗೆ ಸದ್ಯದಲ್ಲೇನೆ ನಾನೇನು ವಾಟ್ಸ್ಆಪ್ ನಂಬರ್ ಹೇಳಿದೆ, ಆ ಒಂದು ವಾಟ್ಸ್ಆಪ್ ನಂಬರ್ ಮುಖಾಂತರ ನಿಮ್ಗೆ ಅಪ್ಡೇಟ್ ಆಗತ್ತೆ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಹ್ಯಾವ್ ಅ ನೈಸ್ ಡೇ.